गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कङ्कणं सर्वाङ्गे हरिचन्दनं सुललितं कण्ठे च मुक्तावली गोपस्त्रीपरिवेष्टितो विजयते गोपालचूडामणिः वंशीविभूषितकरान्नवनीरदाभा पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ನಾಗಪತ್ನಿ ಎಲ್ಲಿ? ಕಾಳಿಂದಿ ಸರೋವರದಲ್ಲಿ. ಆ ನಾಗನ ಜೊತೆಗೆ ಸ್ವಲ್ಪ ಯುದ್ಧ ಆಯಿತು. ಸ್ವಲ್ಪ ಯುದ್ಧ ಅಂದರೆ ಪ್ರಯತ್ನ. ಸ್ವಲ್ಪ ಹೊತ್ತಿಗೆ ಈಗ ಎಲ್ಲರೂ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಯಿತು. ತಕ್ಷಣವೇ ಶ್ರೀಕೃಷ್ಣ ಹಾರಿ ಅವರ ತಲೆ ಮೇಲೆ ಹತ್ತಿದ. ಯಾರಿಗೆ? ನಾಗಸರ್ಪನ ತಲೆ ಮೇಲೆ ಹತ್ತು ಒಂದೊಂದು ತಲೆಯನ್ನು ಎಷ್ಟು ತುಳಿದ ಅಂದರೆ ಈಗ ಅವರೆಲ್ಲ ಸುಸ್ತಿ ಆಯಿತು, ಶಕ್ತಿ ಎಲ್ಲ ನಾಶವಾಯಿತು, ಎಲ್ಲ ಶಕ್ತಿ ನಾಶವಾಯಿತು. ಕೊನೆಗೆ ಇನ್ನೂ ಅವರು ಸಿಟ್ಟು ಹೋಗಲಿಲ್ಲ. ಮೊದಲು ಏನೋ ಅವರನ್ನು ಕಚ್ಚೋಣ, ಹಿಡಿಯೋಣ, ಏನೋ ಪ್ರಯತ್ನ. ಕೊನೆಗೂ ಎಲ್ಲ ಸುಸ್ತಿ ಆಗಿಬಿಟ್ಟ. ಒಂದೊಂದು ಏನು ಅಣುವು ಶರೀರದ ಅಣುವೆಲ್ಲ ಹುಣ್ಣಾಗಿಬಿಟ್ಟಿತು. ಏನು ಶಕ್ತಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆ ಗಜೇಂದ್ರನ ಸ್ಥಿತಿ ಆಯಿತು ನೋಡಿ. ಹಾಗೆ ಆ ಸ್ಥಿತಿಯಲ್ಲಿ ಅವರು ಹೇಳ್ತಾನೆ, ಚರಾಚರ ಗುರುಮಮಂ ಪುರುಷಂ ಪುರಾಣಂ ನಾರಾಯಣಂ ತಮರಣಂ ಮನಸಾ ಜಗಾಮ. ಮನಸ್ಸಿನಿಂದ ಭಗವಂತನೇ ಈಗ ನೀನೇ ಗತಿ ಎಂದು ಅವರಿಗೆ ಶರಣ ಹೊಕ್ಕಿದ. ಅಷ್ಟೇ. ಇಷ್ಟೆಲ್ಲ ಏಕೆ ಆಯಿತು ಅಂದರೆ ಆ ಭಾರ, ಶ್ರೀಕೃಷ್ಣನ ಭಾರದಿಂದ ಅವರಿಗೆ ತಡ್ಕೊಳ್ಳಕ್ಕಾಗಲಿಲ್ಲ. ಶ್ರೀಕೃಷ್ಣನ ಅಷ್ಟು ಭಾರ ಏಕೆ ಅಂದರೆ ಬ್ರಹ್ಮಾಂಡೋದರ, ಭಗವಂತನಿಗೆ ಬ್ರಹ್ಮಾಂಡೋದರ ಹೇಳ್ತಾರೆ. ಇಡೀ ಬ್ರಹ್ಮಾಂಡ ತನ್ನ ಹೊಟ್ಟೆಯಲ್ಲಿದೆ. ಅದಕ್ಕೋಸ್ಕರ ತುಂಬ ಭಾರ ಆಗಿದ್ದನಂತೆ ಕೃಷ್ಣ. ಆ ಕೃಷ್ಣನ ಎತ್ತಕ್ಕೆ ಆಗಲಿಲ್ಲ. ಅಷ್ಟು ಭಾರದಿಂದ ಅವನಿಗೆ ನೋವಾಗಿ ಬೇಗ ಸೋತು ಹೋದ. ಆಯಿತು. ಈಗ ಇದೆಲ್ಲ ನೋಡಿಕೊಂಡು ಅವರ ಪತ್ನಿಯರು ಮಕ್ಕಳನ್ನು ತಗೊಂಡು ಬಂದು ಮಕ್ಕಳ ಸಮೇತವಾಗಿ ಶ್ರೀಕೃಷ್ಣನ ಎದುರಾಗಿ ನಿಂತು ಆ ಸ್ತೋತ್ರ ಮಾಡ್ತಾ ಇದ್ದಾರೆ. ತಾಂಸ್ತಂ ಸುವಿಘ್ನ ಮನಸೋತ ಪುರಸ್ಕೃತ ಅರ್ಭ ಕಾಯಂ ನಿಧಾಯ ಭುವಿಭೂತ ಪತಿಂ ಪ್ರಣೇಮುಹು ಸಾಧ್ವ್ಯಃ ಕೃತ ಅಂಜಲಿ ಪುಟಃ. ಸಾಧ್ವಿಗಳು, ಒಂದು ಸಾಧು ಸ್ತ್ರೀಯರವರು ಕೈಯನ್ನು ಮುಗಿದು ನಮಸ್ಕಾರ ಮಾಡಿ ಶ್ರೀಕೃಷ್ಣನಿಗೆ ಶಮಲಸ್ಯ ಭರ್ತುರ್ಮೋಕ್ಷೇಪ್ಸವಶರಣದಂ ಶರಣಂ ಪ್ರಪನ್ನಾ. ತನ್ನ ಪತಿಗೆ ಮೋಕ್ಷವಾಗಲಿ, ಮೋಕ್ಷ ಅಂದರೆ ಈ ಬಂಧನದಿಂದ, ಶ್ರೀಕೃಷ್ಣ ಮಾಡಿರುವ ಬಂಧನದಿಂದ ಬಿಡುಗಡೆ ಆಗಲಿ ಎಂದು ಬೇಡ್ಕೊಳ್ತಾ ಈಗ ಸ್ತುತಿ ಶುರು ಮಾಡಿದ್ದಾರೆ. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ. ನಿನ್ನ ಅವತಾರವಾಗಿದ್ದೇ ದುಷ್ಟರನ್ನು ನಿಗ್ರಹಿಸುವುದಕ್ಕೆ. ಅಂಥದ್ದು ನಾವು ತಪ್ಪು ಮಾಡಿದ ನಮ್ಮಂಥವರಿಗೆ ನೀವು ಶಿಕ್ಷೆ ಕೊಡುವುದರಲ್ಲಿ ತಪ್ಪೇನಿಲ್ಲ, ಇದು ನ್ಯಾಯವೇ. ನೋಡಿ ಎಷ್ಟು ಒಪ್ಕೊಳ್ತಾ ಇದ್ದಾರೆ. ಯಾರಿಗೆ ಏನೇ ತೊಂದರೆ ಆಗಲಿ ಅದು ಹಿಂದೆ ಮಾಡಿರುವ ಪಾಪದ ಫಲವಾಗಿ ಶಿಕ್ಷೆ ಆಗುತ್ತಾ ಇದೆ. ಈ ಶಿಕ್ಷೆ ಭಗವಂತ ಕೊಡುವುದು ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್. ತಪ್ಪು ಮಾಡಿದೆ. ಏನು ತಪ್ಪು? ಇಲ್ಲಿ ವಿಷ ಕಕ್ಕಿ ಹೋಗುತ್ತಿರುವ ಜನರನ್ನೆಲ್ಲ ಕಚ್ಚುವುದು. ಏಕೆಂದರೆ ನೋಡಿ, ಒಂದು ಹುಲಿ ಯಾವ ಪ್ರಾಣಿಯನ್ನಾದರೂ ಸಾಯಿಸಿ ತಿಂದರೆ ಅದಕ್ಕೆ ಯಾರು ಶಿಕ್ಷೆ ಕೊಡಲ್ಲ. ಏಕೆ? ಅದನ್ನು ತಪ್ಪು ಮಾಡಿದೆ ಎಂದು ಯಾರು ಹೇಳಲ್ಲ. ಏಕೆ? ತನ್ನ ಹಸಿವು. ಭಗವಂತ ಸೃಷ್ಟಿ ಮಾಡಿದ್ದೆ. ಎಲ್ಲಿಯಾದರೂ ಹುಲಿ ಸಸ್ಯಾಹಾರಿ ಹುಲಿಯನ್ನು ಸಿಂಹವನ್ನು ನೋಡಿದ್ದೀರಾ?
ಅದು ಸಸ್ಯಾಹಾರಿ ಅಲ್ಲ. ಅಲ್ಲಿ ಹಣ್ಣು ಗಿಣ್ಣು ಏನಿಟ್ಟರೂ ಅದು ತಿನ್ನಕ್ಕಾಗಲ್ಲ. ನೀವು ಹಣ್ಣು ಕೊಟ್ಟರೆ, ತರಕಾರಿ ಕೊಟ್ಟರೆ ತಿಂತದ, ನೀವು ಪಾಯಸ ಕೊಟ್ಟರೆ ತಿನ್ನಲ್ಲ. ಅದು ಅದಕ್ಕೆ ತಿನ್ನಕ್ಕಾಗಲ್ಲ. ಅದು ಪ್ರಕೃತಿ ಸಿದ್ಧವಾಗಿ ಅದರ ಆಹಾರವೇ ಮಾಂಸಾಹಾರ. ಅದರಿಂದ ಬೇರೆ ಏನು ಮಾಡೋಕ್ಕಾಗಲ್ಲ, ಎಲ್ಲಿ ಹೋಗಲ್ಲ. ಯಾವುದೋ ಜಿಂಕೆನೋ ಯಾವುದೋ ಪ್ರಾಣಿಯನ್ನು ಹಿಡ್ಕೊಂಡು ತಿನ್ನಬೇಕಷ್ಟೆ. ಆದ್ದರಿಂದ ಆಹಾರ ಎಂಬುದು, ಹಸಿವೆಂಬುದು ಯಾರು ಮಾಡಿದ್ದು? ಭಗವಂತ ಮಾಡಿದ್ದು. ಆ ಹಸಿವಿಗೋಸ್ಕರ ಪ್ರಾಣಿಗಳಿಗೆ ಪ್ರಕೃತಿ ಸಿದ್ಧವಾದ ಯಾವ ಆಹಾರವೋ ಅವರಿಗೆ ಗೊತ್ತು, ಯಾರು ಹೇಳಬೇಕಾಗಿಲ್ಲ. ಪ್ರಕೃತಿ ಸಿದ್ಧವಾಗಿ ಗೊತ್ತಾಗ್ತದೆ. ಹುಲ್ಲು ತಿಂದರೆ, ಈ ಹಸುವು ಮುಂತಾದಿಗಳು ಹುಲ್ಲು ತಿಂದರೆ ಪಾಪವಿಲ್ಲ, ನಾವು ಊಟ ಮಾಡಿದ್ದರೆ ಪಾಪವಿಲ್ಲ. ಆದರೆ ಮನುಷ್ಯನಿಗೆ ಸ್ವಲ್ಪ ಬುದ್ಧಿ ಇದೆ. ಪ್ರಾಣಿಗಳಿಗೆ ಪ್ರಕೃತಿ ಸಿದ್ಧವಾಗಿ ಆಹಾರ ಇದೆ, ಮನುಷ್ಯರಿಗೆ ಹಸಿವು ಬಾಯಾರಿಕೆ ಇದ್ದರೂ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರದು ಸ್ವಲ್ಪ ಯೋಚನೆ ಮಾಡಿ ತಿನ್ನಬೇಕು. ಅದರಲ್ಲಿ ಇನ್ನೊಬ್ಬರಿಗೆ ಹಿಂಸ ಆಗದೇ ಇರುವಂತೆನೂ ತಿನ್ನುವ ಪದ್ಧತಿ ಇದೆ, ಯೋಚನೆ ಇದೆ, ಸಂಕಲ್ಪ ಇದೆ, ಬುದ್ಧಿ ಇದೆ. ಹೌದೋ ಅಲ್ಲವೋ, ಇದಾ ಎಂದು ಯೋಚನೆ ಮಾಡಿ ಮಾಡಬೇಕು. ಅಂದರೆ ಮನುಷ್ಯ ಮಾಡುವುದೆಲ್ಲ ವಿವೇಕದಿಂದ ಯೋಚನೆ ಮಾಡಿ ಸಂಕಲ್ಪ ಮಾಡಿ ಮಾಡ್ತಾನೆ. ಆದ್ದರಿಂದ ಮನುಷ್ಯನಿಗೆ ಅದು ಮಾಡ್ತೀಯೋ, ಇದು ಮಾಡ್ತೀಯೋ, ಇದು ಮಾಡಿದರೆ ಪಾಪ, ಇದು ಮಾಡಿದರೆ ಪುಣ್ಯ ಆಗುತ್ತದೆ. ಅದಕ್ಕೋಸ್ಕರ ಪುಣ್ಯ ಪಾಪ, ಹೊಸ ಪುಣ್ಯ ಪಾಪಗಳು ತಯಾರಾಗುವುದು ಮನುಷ್ಯ ಜನ್ಮದಲ್ಲೇ. ಪ್ರಾಣಿ ಜನ್ಮದಲ್ಲಿ ಯಾರನ್ನು ಸಾಯಿಸಿದ್ದರೂ ಅವರಿಗೆ ಪಾಪ ಇಲ್ಲ. ನೋಡಿದ್ದೀರಾ? ಹಸುಗಳಿಗೆ ಯಾರು ಸಾಯಿಸಿದ್ದರೂ ಪಾಪ ಇಲ್ಲ, ಮನುಷ್ಯನಿಗೆ. ಅದೇ ಕಪ್ಪ ಅಂದರೆ ಸಂಕಲ್ಪ ಶಕ್ತಿ ಮನುಷ್ಯನಿಗಿದೆ, ಯೋಚನಾ ಶಕ್ತಿ ಇದೆ. ಹೌದಾ, ಮಾಡಬಹುದಾ, ಅಲ್ಲವಾ ಎನ್ನುವುದು ಯೋಚನೆ ಮಾಡಿ ಮಾಡ್ತಾನೆ. ಅದೇ ಸಿಂಹ ಹುಲಿಗಳು ಅದಕ್ಕೆ ಹಸಿವಾದರೆ ಮಾಡ್ತದೆ, ಇಲ್ಲದಿದ್ದರೆ ತನ್ನ ಜಾಗಕ್ಕೆ ಬಂದು ಏನಾದರೂ ಪ್ರಚೋದನೆ ಮಾಡಿದರೆ ಮಾಡ್ತದೆ, ಇಲ್ಲದಿದ್ದರೆ ಸುಮ್ಮನೆ ಕೂತಿದೆ. ಇಲ್ಲಿ ಹೋಗ್ತಾರೆ, ಸುಮ್ಮನೆ ನೋಡ್ತಾರೆ. ಕೆಲವು ಹುಲಿಗಳು, ಸಿಂಹಗಳು ಮನುಷ್ಯರನ್ನು ನೋಡಿ ಹಾಗೆ ಬಿಟ್ಟಿವೆ, ಸುಮ್ಮನೆ ನೋಡಿ ಬಿಡ್ತಾರೆ, ಏನು ಮಾಡಲ್ಲ. ಅದು ಹಸಿವಾದರೆ ಹಿಡ್ಕೊಳ್ತಾರೆ, ಇಲ್ಲದರೆ ಅಥವಾ ಏನೋ ಪ್ರಚೋದನೆ ಮಾಡಿದರೆ ಹಿಡ್ಕೊಳ್ತಾರೆ, ಇಲ್ಲದಿದ್ದರೆ ಸುಮ್ಮನೆ ಬಿಡ್ತಾರೆ, ಏನು ಮಾಡಲ್ಲ. ಆದ್ದರಿಂದ ಎಷ್ಟೋ ಜನರು ಹುಲಿ ಸಿಂಹಗಳನ್ನು ನೋಡಿ ಹತ್ತಿರದಿಂದ ಬಂದುಬಿಟ್ಟರು, ಬದುಕಿ ಬಂದಿರ್ತಾರೆ. ಬೇಕಾದಕ್ಕೆ ಆವಾಗ ಹಸಿವಾಗಲಿಲ್ಲ, ಹಸಿವಾದರೆ ಬಿಡಲ್ಲ. ಹಾಗೆ ಅಂದರೆ ಪ್ರಾಣಿಗಳ ಸ್ವಭಾವ ಇರುತ್ತೆ, ಮನುಷ್ಯನಿಗೆ ಯೋಚನೆ ಇರುತ್ತದೆ. ಅದರಿಂದ ಮನುಷ್ಯ ಜನ್ಮದಲ್ಲೇ ಪುಣ್ಯ ಪಾಪಗಳು ತಯಾರು ಮಾಡ್ಕೊಳ್ತಾರೆ. ಮಿಕ್ಕ ಜನ್ಮಗಳು ಕೇವಲ ಭೋಗ. ಹಿಂದಿನ ಜನ್ಮದ ಪುಣ್ಯ ಪಾಪಗಳನ್ನು ಅನುಭವಿಸುವ. ಅದಕ್ಕೋಸ್ಕರ ಹೇಳಿದ್ದಾರೆ, ಮನುಷ್ಯ ಜನ್ಮ ತುಂಬ ಕಷ್ಟ. ಆದರೂ ಮನುಷ್ಯ ಜನ್ಮನೇ ಮುಂದಿನ ದಾರಿಗೆ ಮಾತ್ರ ಒಳ್ಳೆಯ ಮಾರ್ಗ. ಮುಂದಿನದು ಪುಣ್ಯ ಮಾಡಿಕೊಳ್ಳಬಹುದು, ಪಾಪ ಮಾಡಿಕೊಂಡು ನಾಯೋ ಏನೋ ಹಸುವೋ ಯಾವುದೋ ಹುಟ್ಟಬಹುದು, ಅಥವಾ ಪುಣ್ಯ ಮಾಡಿಕೊಂಡ್ರೆ ಸದ್ಗತಿ ಪಡ್ಕೊಳ್ಳಬಹುದು. ಬಟ್ ಮಾಡುವುದಕ್ಕೆ ಈ ಒಂದು ವಿಶೇಷ ಬುದ್ಧಿ ಇದೆ ನೋಡಿ, ಸಂಕಲ್ಪ ಮನುಷ್ಯ ಜನ್ಮದಲ್ಲೇ ಇದೆ, ಮಿಕ್ಕ ಜನರಿಗಿಲ್ಲ. ಹಿಂದಿಂದು ಸುಮ್ಮನೆ ಅನುಭವಿಸ ಅಷ್ಟೇ. ಈ ಜನರಿಗೆ ಸಂಕಲ್ಪ ಶಕ್ತಿ, ಈ ಕರ್ತೃತ್ವ ಕೊಡುವುದರಿಂದ ಧರ್ಮಾಧರ್ಮ ವಿವೇಕ, ಈ ಮಾಡುವುದು ಕಷ್ಟವಾಗ್ತಾ ಇದೆ, ಭಾರ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ. ಅದು ಮಾಡುವುದು, ಇದು ಮಾಡುವುದು, ಅದು ಮಾಡಿದರೆ ತಪ್ಪಾಗ್ತದೋ, ಇದು ಮಾಡಿದರೆ ತಪ್ಪಾಗ್ತದೋ, ಅಯ್ಯೋ ಪಾಪವೆಲ್ಲಿ ಆಗ್ತದೋ, ಏನಾಗ್ತದೋ ಭಯ ಆಗಿಬಿಟ್ಟು. ಪ್ರಾಣಿಗೇನು ಚಿಂತೆ ಇಲ್ಲ, ಯಾವ್ದು ಮಾಡ್ಬೇಕನ್ಸುತ್ತೋ ತಿನ್ನಬೇಕಂದ್ರೆ ತಿಂತದೆ ಅಷ್ಟೇ. ಕೆಲವರು ಹೇಳ್ತಾರೆ, ಅಬ್ಬಾ ಮನುಷ್ಯನಿಗೆ ಎಷ್ಟು ಟೆನ್ಷನ್. ಒಬ್ಬನಿದ್ದ ತುಂಬ ಮುದುಕ ಅಂದ್ರೆ ನಾನು ಆವಾಗ ಚಿಕ್ಕನಾಗಿದ್ದೆ. ಅವನು ಹೇಳುತ್ತಿದ್ದ, ಸ್ವಲ್ಪ ಶಾಸ್ತ್ರಗಳು ಅಲ್ಲೆಲ್ಲಿ ಗುರುಮುಖದಿಂದ ಕೇಳಿ ಬಂದ. ಅವನು ಹೇಳುತ್ತಿದ್ದ, ಏನಂದ್ರೆ ಶಾಸ್ತ್ರಗಳನ್ನ ಕೇಳಿದ ತನ್ನ ಸ್ನೇಹಿತನ ಬಗ್ಗೆ ಬಂದು ಮಾತಾಡ್ತಿದ್ದ. ಅವರು ಹೇಳುವುದೇನೆಂದ್ರೆ, ಅವ್ರಿಗೇನೋ ತೊಂದರೆ ಇತ್ತು ಜೀವನದಲ್ಲಿ, ತನ್ನ ಮಗ ಎಲ್ಲೋ ಹೋದ, ಅದೆಲ್ಲ ಬೇಜಾರು. ಅವ್ರು ಹೇಳ್ತಾರೆ, ಮನುಷ್ಯ ಜನ್ಮಕ್ಕಿಂತ ಆ ಒಮ್ಮೆ ಜನ್ಮನೇ ಒಳ್ಳೆಯದು ನೋಡಿ, ಅದಕ್ಕೆ ಏನು ಚಿಂತೆ ಇಲ್ಲ, ಊಟ ಮಾಡ್ತದೆ, ನಿಶ್ಚಿಂತವಾಗಿ ಹೋಗ್ತದೆ. ಮನುಷ್ಯನಿಗೆ ನೋಡಿ, ತನ್ನ ಮಗು ಕುರಿತು ಎಷ್ಟು ಬೇಜಾರು ಅವನಿಗೆ. ಮಗು ಹೋಗಿದ್ದ, ಎಲ್ಲೋ ತಪ್ಪಿ ಹೋಗಿದ, ಮತ್ತೆ ಬಂದೇ ಇಲ್ಲ. ಯಾವಾಗಲೂ ಬಂದ, ಒಂದೆರಡು ದಿವಸ ಇದು ಮತ್ತೆ ಎಲ್ಲಿ ಹೋಗ. ಅವರಿಗೆ ಇಡೀ ಭಾರತ ದೇಶ ಹುಡುಕಿದ ಎಲ್ಲ ನಗರಗಳು, ಗ್ರಾಮಗಳು, ಅಯ್ಯೋ ಮಗು ಎಲ್ಲಿಯಾದ್ರೂ ಸಿಗ್ತಾನೆ ಎಂದು ಅವ್ರಿಗೋಸ್ಕರನೇ ಅಳುತ್ತಾನೆ. ಅವ್ರು ಮಾತ್ರ ಮಗು ಬರಲ್ಲ. ಏನು ಅಂದ್ರೆ ಇಷ್ಟೇ, ಇವರಿಗೆ ಪನಿಷ್ಮೆಂಟ್. ಅವನು ಅದೇ ಹೇಳ್ತಾನೆ, ಅಬ್ಬಾ ಮನುಷ್ಯ ಜನ್ಮ ಸ್ವಲ್ಪ ಸುಖ ದುಃಖಗಳು ಉಂಟಾಗ್ತದೆ, ಹಿಂದಿನ ಪುಣ್ಯ ಪಾಪಗಳು ಅನುಭವಿಸ್ತೀವಿ, ಹೊಸದು ತಯಾರು ಮಾಡ್ಕೊಳ್ತೀವಿ. ಅದೊಂದು ವಿಶೇಷ, ಹೊಸ ಪುಣ್ಯಗಳನ್ನು ತಯಾರು ಮಾಡ್ತೀವಿ. ಇಲ್ಲಿ ಚಾನ್ಸ್ ಇರುವಾಗ ಇದನ್ನು ಎಷ್ಟು ಕಷ್ಟ ಬಂದರೂ ಹೊಸ ಪಾಪ ಮಾಡಬೇಡಿ ಅಷ್ಟೇ ಹೇಳೋದು. ಹೊಸದು ಮಾಡಬೇಡಿ. ಹೊಸ ಪುಣ್ಯ ಮಾಡಿಕೊಂಡ್ರೆ ಒಳ್ಳೆಯದು. ಹೊಸ ಪುಣ್ಯ ಮಾಡಕ್ಕಾಗದಿದ್ದರೆ ಅಟ್ಲೀಸ್ಟ್ ಸುಮ್ಮನೆ ಸಹಿಸಿಕೊಂಡು ಕಾಲ ಕಲಿ.
ದುಃಖ ಅನ್ಯಾಯ ಏನಾದರೂ ಬಂದರೆ ಸುಮ್ಮನೆ ಕಾಲ ಕಲಿಯು, ಏನು ಹೇಳದೆ ಸುಮ್ಮನೆ ಸುಮ್ಮನೆ ಸಹಿಸಿಕೊಳ್ಳುವುದೇ ಒಂದು ದೊಡ್ಡ ತಪಸ್ಸು. ಗೊತ್ತಾ? ಏನು ಹೊಸದು ನೀವು ಮಾಡದಿದ್ದರು ಕಷ್ಟಗಳು ಬಂದರೆ ಇನ್ನೊಬ್ಬರಿಗೆ ಅನ್ಯಾಯ ಏನು ಮಾಡದೆ ಸುಮ್ಮನೆ ಹಾಗೇ ಕಾಲ ಕಲಿಯಲಿ, ಅದೇ ಕಾಲ ಏನಲ್ಲ, ಇನ್ನೊಬ್ಬರ ಜೊತೆಗೆ ಜಗಳ ಬೈಯುವುದು ಏನು ಮಾಡಕ್ಕೆ ಹೋಗಬೇಡ, ಹಾಗೇ ಸಹಿಸಿಕೊಳ್ತಾ ಹಾಗೇ ಕಾಲ ಕಲಿಯಲಿ, ಅದೇ ತಪಸ್ಸಾಗ್ತದೆ. ಅದೇ ಭಗವಂತನ ಸ್ಮರಣ ಮಾಡ್ಕೋ ಸಾಕು. ಕೆಲವು ದಿವಸ ನಂತರ ಕಷ್ಟಗಳೆಲ್ಲ ತಾನೇ ಪಾರಾಗ್ತವೆ ಅವುಗಳಿಂದ. ಅದೇ ಒಂದು ತಪಸ್ಸಾಗ್ತದೆ. ಆದರೆ ಆ ಸ್ವಲ್ಪ ಕಷ್ಟ ನೋಡಿಕೊಂಡು ಇನ್ನು ಹೊಸದು ಪಾಪ ಮಾತ್ರ ಮಾಡಬೇಡ, ಅದು ಶಾಸ್ತ್ರ ಹೇಳೋದು. ಏಕೆಂದರೆ ಮನುಷ್ಯ ಜನ್ಮ ಎಷ್ಟಂದ್ರೆ ನೀವು ಏನು ಮಾಡಿದ್ದರೂ ಏನೋ ಪುಣ್ಯವೋ ಪಾಪವೋ ಹಾಗೆ ಬಿಡ್ತದೆ. ನೀವು ಕುಳಿತಿದ್ದರು ನಿಂತಿದ್ದರು, ಏಕೆಂದರೆ ಸಂಕಲ್ಪ ಮಾಡ್ತಾ ಇರ್ತದೆ, ಯೋಚನೆ ಮನಸ್ಸಿನಲ್ಲಿ ಏನು ಭಾವನೆ ಮಾಡಿದ್ದರೂ ಇನ್ನೊಂದು ತಯಾರಾಗ್ತದೆ. ಮನುಷ್ಯ ಜನ್ಮ ಎಷ್ಟು ಒಳ್ಳೆಯದು ಅಷ್ಟು ಕೆಟ್ಟದಲ್ಲ, ಎರಡೂ ಅಷ್ಟೇ. ಎಷ್ಟು ಒಳ್ಳೆಯದು ಅಷ್ಟು ಕೆಟ್ಟದ್ದು, ಭಯಂಕರ ಆಸೆ. ಆದ್ದರಿಂದ ಇರುವುದನ್ನು ಸದ್ವಿನಿಯೋಗ ಮಾಡ್ಕೋ, ಏನೋ ಒಳ್ಳೆಯದು ಮಾಡು, ಚಿಂತನ ಆದರೂ ಸ್ಮರಣ ಆದರಿರಲಿ. ಅಯ್ಯೋ ಹೀಗಿದೆ ಎಂದು ಭಗವತ್ ಸ್ಮರಣ ಆದರಿರಲಿ, ಅದೇ ಸಾಕು, ಅದೇ ಪುಣ್ಯ. ಸ್ಮರಣನೆ ಮಾಡು, ಇನ್ನೂ ಕಲಿಯುಗದಲ್ಲಿ ಅದೃಷ್ಟ. ಸ್ಮರಣ ಮಾಡು, ಅದೇ ಹೆಚ್ಚಿನ ಪುಣ್ಯ. ಏನು ಮಾಡಿದ್ದೀವೋ ಎಷ್ಟು ಮಾಡಿದ್ದೀವೋ ಪಾಪ ಗೊತ್ತಿಲ್ಲ, ಅದೆಲ್ಲ ಸುಮ್ಮನೆ ಸ್ಮರಣದಿಂದಲೇ ಹೋಗ್ತದೆ. ಭಯಂಕರವಾದ ಪಾಪಗಳು ಹೋಗ್ತವೆ. ಇದು ಮಾಡದಿದ್ದರೆ ಅನುಭವಿಸಬೇಕು. ಇದು ಸುಮ್ಮನೆ ಜನರು ಏನು ಇಷ್ಟು ಸ್ಮರಣ ಮಾಡಿದರೆ ಹೋಗ್ತದೆ, ನಿಜವಾಗಿ ಹೋಗ್ತದೆ. ಇದು ಮಾಡದಿದ್ದರೆ ಏನಾಗ್ತದೆ, ಇಷ್ಟೇ ಸಣ್ಣ ಸ್ಮರಣ ಅಲ್ಲವೇ ಏನಿದೆ, ಅಲ್ಲ, ಇಷ್ಟು ಸ್ಮರಣನೆ ಮಾಡದೆ ಬಿಡು, ಏನಾಗುತ್ತದೆ, ಆ ಹಿಂದೆ ಮಾಡಿರುವ ಪಾಪ ದೊಡ್ಡ ಪಾಪ ಇರುತ್ತದೆ, ಭಯಂಕರ ದುಃಖ ಬಂದು ಹೇಳ್ಕೊಂಡು ಬಿಡುತ್ತದೆ. ಈ ಸ್ಮರಣದಿಂದಲೇ ಅದು ಕಡಿಮೆ ಆಗಿಬಿಡ್ತದೆ. ಅಯ್ಯೋ ಆಗುತ್ತದೆ, ಹೌದು ಆಗುತ್ತದೆ. ಅಷ್ಟು ಸಣ್ಣ ಸ್ಮರಣದಿಂದಲೇ ಹಿಂದೆ ಯಾವಾಗಲೂ ಮಾಡಿರುವ ಭಯಂಕರ ದುಃಖ ಪಾಪ ಎಲ್ಲ ಕಡೆ ಆಗಿಬಿಡುತ್ತದೆ. ಅದಕ್ಕೋಸ್ಕರ ಅವಕಾಶನೂ ಎಷ್ಟು ಚೆನ್ನಾಗಿ ಕೊಟ್ಟರು ನೋಡಿ. ಸಣ್ಣದು ಮಾಡಿಬಿಟ್ರೂ ಹೋಗ್ತದೆ ಹಿಂದಿನ ಪಾಪ ಎಲ್ಲ. ಇಷ್ಟಾದರೂ ಕಡಿಮೆ ಆಗಿಬಿಟ್ಟಿತಲ್ಲ ದುಃಖ, ಎಲ್ಲದಿದ್ದರೆ ಇನ್ನಷ್ಟು ಭಯಂಕರವಿತ್ತೋ. ಇದೆಲ್ಲ ದಿವ್ಯ ದೃಷ್ಟಿ ಇರುವವರನ್ನು ಕೇಳಬೇಕು. ಸಣ್ಣ ಮಾಡಿದ್ದು ಹಿಡಿಯುತ್ತದೆ. ಅವರಿದ್ದರು ನೋಡಿ, ಸಕ್ಕರಾಯಪಟ್ಟಣ ಅವಧೂತರು, ಅವರಿಗೆಲ್ಲ ದಿವ್ಯ ದೃಷ್ಟಿ ಇತ್ತು. ಅವರಿಗೆ ಯಾರಿಗೆ ಏನಿತ್ತು, ಹಿಂದೆ ಏನು ಮಾಡಿದ, ಏನು ಕರ್ಮದೆಲ್ಲ ಗೊತ್ತಾಗ್ತಿತ್ತು. ಅವರು ಕೆಲವು ಉದಾಹರಣೆಗಳು ಹೇಳಿದ್ರು, ತುಂಬಾ ಮಾಡಿದ, ಇದು ನೋಡಿ ಈ ಸಣ್ಣದು ಆಗುವುದರಿಂದ ಇಷ್ಟಾದರೂ ಹೋಯಿತು, ಕಡಿಮೆ ಆಯಿತು. ಅದಿಲ್ಲದಿದ್ದರೆ ಇನ್ನೂ ಭಯಂಕರವಾಗ್ತಿತ್ತು. ಕೆಲವರು ಆ ಪರಿಹಾರ ಮಾಡಿಕೊಳ್ಳದೆ ಇರುವುದರಿಂದ, ಮತ್ತೆ ಸ್ಮರಣನೋ ಏನೋ ಪುಣ್ಯಕರ್ಮ, ಮತ್ತೆ ಪರಿಹಾರ ಪ್ರಾಯಶ್ಚಿತ್ತ ಮಾಡಿಕೊಳ್ಳದೆ ಇರುವುದರಿಂದ ಈಗಲೂ ಅನುಭವಿಸ್ತಾ ಇದ್ದಾರೆ. ಕೆಲವರು ಪ್ರೇತ ಜನ್ಮದಲ್ಲಿದ್ದಾರೆ. ಅವರು ಹೇಳುತ್ತಿದ್ದರು, ಅವರ ಭಕ್ತರು ಹೇಳುತ್ತಾರೆ, ಈಗಲೂ ಅವರು ಎಲ್ಲೋ ಇದ್ದಾರೆ, ಎಲ್ಲೋ ಮನೆಯಲ್ಲಿ ಯಾರೋ ಬರ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತದೆ ಎಂದು ಸಿದ್ಧ ಪುರುಷರಿದ್ದಾರೆ. ಇವರ ಹತ್ತಿರ ಹೋದರೆ ನಮಗೇನಾದ್ರು, ಯಾರೋ ಪ್ರೇತ ಜನ್ಮದಲ್ಲಿ ಸಿಕ್ಕಾಕೊಂಡರು, ಇವರನ್ನು ಹೋಗಿ ಭೇಟಿ ಮಾಡಿದರೆ ನಮಗೇನಾದರೂ ಪರಿಹಾರ ಆಗ್ತದೆ ಅಂತ ಅವ್ರೇನು ಹೇಳ್ತಾರೆ ಗೊತ್ತಾ? ಅವರು ಮನುಷ್ಯ ರೂಪ ಧರಿಸಿಕೊಂಡು ಬರ್ತಾನೆ. ಅವರು ಅಲ್ಲಿ ಬಂದರೆ ಇವ್ರಿಗೆ ಗೊತ್ತಾಗ್ತದೆ ಬರ್ತಾರೆ. ಇವರಿಗೆ ಹೇಳ್ತಾನೆ, ಅವ್ರು ಯಾರೋ ಅಲ್ಲಿಂದ ಒಬ್ಬನು ಬರ್ತಾ ಇದ್ದಾರೆ, ಅವರಿಗೆ ನಾನು ಇಲ್ಲ ಎಂದು ಹೇಳಿ ಕಳಿಸ್ತಿದ್ರು. ಇವರು ಹೇಳ್ತಾರೆ, ತಾನು ಇಲ್ಲೇ ಇದ್ದು ತನ್ನ ಬಾಯಿನಿಂದ ಇಲ್ಲ ಇದ್ದೀನಿ, ಇದಕ್ಕೆ ಸುಳ್ಳೇಕೆ ಹೇಳಿಸ್ತಾನೆ? ಇವರಿಗೆ ಅರ್ಥವಾಗಲ್ಲ. ತಾನೇ ಹೇಳಿಸ್ತಿದ್ದ, ನಾನು ಇಲ್ಲಿ ಇಲ್ಲ ಎಂದು ಅಲ್ಲಿ ಹೇಳಿಸ್ತಿದ್ದನಂತೆ. ಅವರೆಲ್ಲ ಹೋದ ನಂತರ ಅವ್ರು ನೋಡು, ಅವರು ಯಾರೋ ಮನುಷ್ಯರಲ್ಲ, ಅವರು ಪ್ರೇತ ಆ ರೂಪದಲ್ಲಿ ಬಂದ, ಮನುಷ್ಯ ರೂಪ ಧರಿಸಿಕೊಂಡು ಬಂದ. ಅವ್ರಿಗೆ ಇನ್ನು ಪ್ರೇತ ಜನ್ಮ ಮುಗಿಯಲ್ಲ, ಭಯಂಕರ ಪಾಪ ಮಾಡಿದ, ಅದು ಸುಮ್ಮನೆ ಹೋಗಲ್ಲ, ಅದರಿಂದ ಬೇಡ ಅಂತ ಹೇಳಿ. ಆವಾಗ ಅರ್ಥವಾಗ್ತದೆ, ಪಾಪ ಅವರಿಗೆ ಎಷ್ಟು ಸಿಕ್ಕಾಕೊಂಡ. ಆ ಪ್ರೇತ ಜನ್ಮದಲ್ಲಿ ಎಲ್ಲೋ ಪಾಪ ಮಾಡಿ ವರ್ಷಗಟ್ಟಲ ನೆರಳಿ ಹೋಗ್ತಾ ಇದ್ದಾನೆ, ಗತಿ ಇಲ್ಲ. ಯಾಕೆ? ನಾವು ಸುಮ್ಮನೆ ಅನ್ಕೊಳ್ತಾ ಇದ್ದೀವಿ. ದರ್ಶನವೂ ಸಿಗ್ತಾ ಇಲ್ಲ. ಸಕ್ಕರಾಯಪಟ್ಟಣ ಅವಧೂತರು ದರ್ಶನವೂ ಸಿಗ್ತಾ ಇಲ್ಲ. ಏಕೆ? ದರ್ಶನಕ್ಕೆ ಬಂದಾಗ ಇವರು ಏನೋ ಹೇಳಿ ಬೇಡ ಹೋಗ್ಬಿಟ್ಟು. ಅಂದರೆ ಮಾಡಿರುವ ಪಾಪಗಳು ಕೆಲವು ಮಾಡುವಾಗ ಮಾಡ್ತಾರೆ, ಏನು ಕ್ಷಣಕಾಲ ಅವರನ್ನು ಕೋಪ ಬಂದರೆ ಸಾಯಿಸಿಬಿಡ್ತಾರೆ, ಹತ್ಯಾಗಿ ಬಿಡ್ತದೆ. ಮತ್ತೆ 20 ವರ್ಷ ಜೈಲಿನಲ್ಲಿ ಸಿಕ್ಕಾಕೊಳ್ತಾರೆ. ಕ್ಷಣ ಮಾತ್ರ ಕೋಪ ಏನಿದೆ ಆವೇಶದಲ್ಲಿ ಒಂದು ಹೊಡೆದು ಅಷ್ಟೇ ಸತ್ಯ ಹೋಗ್ತಾನೆ, ಜೈಲಿಗೆ ಹೋಗ್ತಾನೆ. 20 ವರ್ಷ ಭಯಂಕರ ಗತಿ. ತನ್ನ ಕುಟುಂಬ ಅಸ್ತವ್ಯಸ್ತ ಆಗ್ತದೆ, ತಾನೆಲ್ಲ ಸಿಕ್ಕಾಕೊಳ್ತಾನೆ. ಎಷ್ಟು ಜೀವನ ಆಗ್ತದೆ ನೋಡಿದಿರ್ತಾನೆ. ಮಾಡುವಾಗ ಕ್ಷಣಿಕ ಆವೇಶದಲ್ಲಿ ಏನಾದರೂ ಮಾಡ್ತಾನೆ, ನಂತರ ಅನುಭವಿಸುವಾಗ ಭಯಂಕರ ಕಷ್ಟ. 20 ವರ್ಷದಿಂದ ಹೋಗ್ತದ, 20 ವರ್ಷ ಜೈಲಾಯಿತು, ಪಾಪ ಅದಿರುತ್ತದೆ. ಅದು ಮತ್ತೆ ಇನ್ನು ಎಷ್ಟು ಜನ್ಮಗಳಾಗ್ತದೆ. ಕೆಲವೊಮ್ಮೆ ಒಂದೇ ಪಾಪಕ್ಕೆ 4 ಜನ್ಮ ಇರುತ್ತದೆ. 4 ಜನ್ಮಗಳು ಅನುಭವಿಸಲೇ ಇರಬೇಕು. ಏಕೆಂದ್ರೆ ಒಂದು ಜನ್ಮದಲ್ಲಿ ಯಾವುದೋ ಒಂದು ಕರ್ಮ, ಆ ಕರ್ಮಕ್ಕೆ 4 ಜನ್ಮಗಳು ಅನುಭವಿಸ್ತಾ ಇರಬೇಕು. ಈ ಜನ್ಮ ಮುಗಿಯಿತು ಮತ್ತೆ ಇನ್ನೊಂದು, ಆ ಜನ್ಮ ಮುಗಿಯಿತು ಮತ್ತೆ ಇನ್ನೊಂದು, ಅನುಭವಿಸಲೇಬೇಕು.
ಕೆಲವರು ಜನರನ್ನು ನರಳಿ ಹೋಗುತ್ತಾ ಇರುವ ಜನರನ್ನು ನೋಡಿದ್ದರೆ ಗೊತ್ತಾಗ್ತದೆ. ಕೆಲವರು ಜ್ಯೋತಿಷ್ಯರು ಹೇಳ್ತಾರೆ, ಈಗ ಅವರ ಭಯಂಕರ ಜನ್ಮ ಇದೆ, ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ, ಅದರಿಂದ ಈ ಜನ್ಮ ಎಲ್ಲ ಹೀಗೆ ಇರುತ್ತದೆ. ನಾನು ನೋಡಿದ್ದೀನಿ, ಇಡೀ ಜನ್ಮ ನರಳಿ ಹೋಗೋದೆ. ಅವರಿಗೆ ಯಾವುದೋ ರೋಗ ಇರುತ್ತದೆ, ಏನು ಮಾಡೋಕ್ಕಾಗಲ್ಲ, ಇಡೀ ಜನ್ಮ ಹಾಗೇ 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 ಇರಬೇಕು, ಪೂರ್ತಿ ಜನ್ಮ ಹಾಗೆ ಆಗ್ತಾರೆ. ಈ ಜನ್ಮ ಏನು ಸಾಧಿಸಲ್ಲ. ಕೆಲವರು ಇರ್ತಾರೆ ಕುಂಟು ಕುರುಡು ಏನೋ ಭಯಂಕರವಾಗಿ ಹುಟ್ಟುತ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಜನ್ಮದಲ್ಲಿ ಏನಾದರೂ ಸಾಧಿಸ್ತಾರೆ? ಏನಿಲ್ಲ, ಹಾಗೇ ಕಾಲ ಕಲಿಯುತ್ತದೆ. ಕೆಲವರು ಹುಟ್ಟು ಏನದು MR ಎಂದು ಹೇಳ್ತಾರೆ ನೋಡಿ, ಮಂದಬುದ್ಧ ಏನೋ ಹೇಳ್ತಾರೆ ನೋಡಿ, ಏನು ನಮ್ಮ ಹಾಗೆ ಮಾತಾಡಲ್ಲ, ನಮ್ಮ ಹಾಗೆ ಗೊತ್ತಾಗಲ್ಲ, ಸುಮ್ಮನೆ ಇರ್ತಾರೆ. ಜನ ಅಯ್ಯಯ್ಯೋ ಹೀಗೆ ಹುಟ್ಟಿದ ಅವರ ಪೂರ್ವಜನ್ಮ ಭಯಂಕರ ಪಾಪ ಇದೆ. ಇನ್ನೊಬ್ಬರನ್ನು ಕ್ರೂರವಾಗಿ ಪೀಡಿಸಿದ್ದರೆ ಇಂಥದ್ದಾಗಿ ಹುಟ್ಟುತ್ತಾರೆ. ಅಷ್ಟೇ, ಸುಮ್ಮನೆ ಇರೋದು, ಏನು ಮಾಡೋಕ್ಕಾಗಲ್ಲ. ಆ ಜನ್ಮದಲ್ಲಿ ಏನು ನೋಡೋಕ್ಕಾಗಲ್ಲ, ಏನು ಅರ್ಥವಾಗಲ್ಲ, ಏನಾದ್ರು ಸುಮ್ಮನೆ ಹೀಗೆ ಕಾಲ ಕಳೆದು ಹೇಳ್ತಾನೆ, ಯಾರೋ ಊಟ ಕೊಡ್ತಾರೆ, ತಿಂತಾನೆ ಅಷ್ಟೇ. ಕೆಲವರು ಅದು ಕೊಡಲ್ಲ, ಹೇಳಿದ್ರೆ ಮನೆ ಅಳುತ್ತಾನೆ ಅಷ್ಟೇ. ಹಾಗೇ ಇದ್ದು ಜನ್ಮ ಮುಗಿದ ನಂತರ ಮುಂದಿನ ಜನ್ಮ ಒಳ್ಳೆಯದಾಗ್ತದೆ. ಅದು ಎಲ್ಲಿ ಹೋಗಬೇಕಂದ್ರೆ ಬಿಡಲ್ಲ, ಯಾವುದು ಬಿಡಲ್ಲ. ಅದಕ್ಕೋಸ್ಕರ ನಮ್ಮಿಂದ ಆದಷ್ಟು ಮಟ್ಟಿಗೆ ಒಳ್ಳೆಯದು ಮಾಡು. ಕೈ ಕಾಲು ಭಗವಂತ ಕೊಟ್ಟ. ಎಷ್ಟೋ ಜನರು ಕಷ್ಟದಲ್ಲಿದ್ದಾರೆ, ತೊಂದರೆದಲ್ಲಿದ್ದಾರೆ. ಸುತ್ತಮುತ್ತ ಇರುವ ಜನರಿಗೆಲ್ಲರಿಗೆ ಆದಷ್ಟು ಮಟ್ಟಿಗೂ ಒಳ್ಳೆಯದಾದರೂ ಮಾಡು. ಏನೋ ಭಗವದ್ಭಾವ. ಇನ್ನೊಬ್ಬರು ಕಷ್ಟದಿಂದ ಪೂರ್ವಜನ್ಮ ಪಾಪದಿಂದ ಏನೋ ಕಷ್ಟದಲ್ಲಿದ್ದರೆ ಅವರನ್ನು ನಿಂದೆ ಮಾಡಬೇಡ. ಅದು ಇನ್ನೊಂದಿದೆ ನೋಡಿ, ಯಾರು ಪೂರ್ವಜನ್ಮ ಕಷ್ಟದಿಂದ, ಪೂರ್ವಜನ್ಮ ಪಾಪದಿಂದ, ಕುಂಟು ಕುರುಡ ಏನೋ ಇಂಥದ್ದು ಭಯಂಕರ ಕಷ್ಟದಲ್ಲಿ, ಅನ್ಯಾಯದಲ್ಲಿ, ದುಃಖದಲ್ಲಿ ನರಳಿ ಹೋಗುತ್ತಾ ಇದ್ದರೆ, ಜೇಲಿಗೆ ಸಿಕ್ಕಾಕೊಂಡವರಲ್ಲಿ ಅವರನ್ನು ನಾವು ಅಪಮಾನ ಮಾಡಬೇಡ. ಪಾಪ ಹೆಚ್ಚಾಗ್ತದೆ ನಮಗೆ. ಕಷ್ಟದಲ್ಲಿರುವವರಿಗೆ ಸಾನುಭೂತಿ ತೋರಿಸು, ಅಥವಾ ಏನಾದರೂ ಅವಕಾಶವಿದ್ದರೆ ಏನೋ ಉಪಕಾರ ಮಾಡು, ಇಲ್ಲದಿದ್ದರೆ ಅಯ್ಯೋ ಭಗವಂತನವರಿಗೆ ಒಳ್ಳೆಯದು ಮಾಡಲಿ ಎಂದು ಬಿಟ್ಟುಬಿಡು. ಯಾರು ಮೊದಲೇ ಕಷ್ಟದಿಂದ ನರಕವನ್ನು ಅನುಭವಿಸ್ತಾ ಇದ್ದವರನ್ನು ಇನ್ನೂ ಮತ್ತೆ ಚೀಚಿ ಎಂದು ಹಿಂದೆ ಹೇಳಿದ್ದರೆ ಹೆಚ್ಚಿನ ಪಾಪ. ನೋಡಬೇಡ, ಅಂತ ಹಿಂಸೆ ಮಾಡಬೇಡ. ಅವರೇ ನಳಿನ ಅನುಭವಿಸ್ತಾ ಇದ್ದಾನೆ, ನಾವೇಕೆ ಮಾಡುವುದು ಬೇಡ. ಆದ್ದರಿಂದ ಅಂಥ ಕಷ್ಟದಲ್ಲಿರುವವನಿಗೆ ಏನೋ ಸ್ವಲ್ಪ ಸಣ್ಣ ಪುಟ್ಟ ಉಪಕಾರ ಮಾಡಿದ್ದರೂ ಅದು ಮಹಾಪುಣ್ಯ. ಅದಕ್ಕೋಸ್ಕರ ಕಷ್ಟದಲ್ಲಿ ನರಳಿ ಹೋಗುತ್ತಾ ಇರುವವರಿಗೆ ಪುಣ್ಯ, ಅವರಿಗೆ ಉಪಕಾರ ಮಾಡಿದ್ದರೂ ಪುಣ್ಯ. ಅಥವಾ ಮಹನೀಯರಿರುತ್ತಾರೆ, ಸಿದ್ಧ ಪುರುಷರು, ಮಹನೀಯರು, ಸಾಧಕರು, ತಪಸ್ವಿಗಳು, ಅವರಿಗೂ ಮಾಡಿದ್ದರೆ ಉಪಕಾರ ಸೇವಾ ಅದು ಪುಣ್ಯ. ಅವರದ್ದು ಉಪಕಾರ ಹೇಳಲ್ಲ, ಸೇವಾ ಹೇಳ್ತೀವಿ. ಅವರಿಗೂ ಸೇವೆ ಮಾಡಿದ್ದರೂ ಅದು ಪುಣ್ಯ. ತುಂಬಾ ಕಷ್ಟದಲ್ಲಿರುವವರಿಗೂ ಮಾಡಿದರೆ ಪುಣ್ಯ. ಈಗ ಮಧ್ಯದಲ್ಲಿ ತನ್ನ ಕೈ ಕಾಲು ಎಲ್ಲ ಚೆನ್ನಾಗಿದ್ದು ಸುಖ ಭೋಗದಲ್ಲಿ ಅನುಭವಿಸುವವರಿಗೆ ಹೆಚ್ಚೇನು ಮಾಡಬೇಕಾಗಿಲ್ಲ. ಧರ್ಮಸಮ್ಮತವಾಗಿ ಎಷ್ಟು ಮಾಡೋ ಅಷ್ಟೇ ಸಾಕು. ಯಾಕಂದ್ರೆ ಮಾಡಿದ್ದರೆ ಸಾಮಾನ್ಯ ಫಲ ಇರುತ್ತದೆ, ಹೆಚ್ಚಿನ ಪುಣ್ಯ ಉಂಟಾಗಲ್ಲ. ಸಾಮಾನ್ಯ ಫಲ ಅಷ್ಟೇ. ಏಕೆ ಅವ್ರ ಕೈಯಿಂದ ಅವರು ಮಾಡ್ಕೊಳ್ತಾರೆ, ಅವ್ರ ಕೈಯಾರ ಅವರು ಮಾಡ್ಕೊಳ್ತಾರೆ. ನೀವು ಹಣ ಕೊಟ್ಟರೆ ಅವರು ವಿಷಯ ಭೋಗದಲ್ಲಿ ಮುಳುಗುತ್ತಾರೆ, ಅಂಥವರಿಗೆ ಕೊಟ್ಟರೆ ಪ್ರಯೋಜನವಿಲ್ಲ. ಯಾರು ನೀವು ಕೊಟ್ಟಿದ್ದ ಉಪಕಾರ ಇನ್ನೂ ದುರುಪಯೋಗ ಮಾಡಿ ವಿಷಯ ಭೋಗದಲ್ಲಿ ಮುಳುಗಿರುತ್ತಾರೋ ಅಂಥವರಿಗೆ ಕೊಟ್ಟರೆ ಏನು ಪುಣ್ಯ ಬರಲ್ಲ. ನರಳಿ ಹೋಗುತ್ತಿರುವ ಅತ್ಯಂತ ದುಃಖದಲ್ಲಿರುವವರಿಗೆ ಸ್ವಲ್ಪ ಮಾಡಿದ್ದರೂ ಮಹಾಪುಣ್ಯ. ಅಥವಾ ಮಹನೀಯರಿಗೆ ಮಾಡಿದ್ದರೂ ಆಗುತ್ತೆ. ಇದೆಲ್ಲ ಶಾಸ್ತ್ರಗಳು ಅನೇಕ ವಿಷಯ ಹೇಳ್ತಾ ಇವೆ. ಅದರಿಂದ ಅವರು ಹೇಳ್ತಾ ಇದ್ದಾರೆ, ಪೂರ್ವಜನ್ಮದಲ್ಲಿ ಏನು ಮಾಡಿದ್ದೀವೋ ಇಷ್ಟು ದಿವಸ ಅನುಭವಿಸಿದ್ದೀವಿ. ಆದರೆ ಒಂದು ಅದೃಷ್ಟ ಏನಾಯಿತಂದ್ರೆ ಕೊನೆಗೂ ನಿಮ್ಮ ದರ್ಶನವಾಯಿತು ಅಲ್ಲವೇ? ಸಾಕ್ಷಾತ್ ಭಗವಂತನ ದರ್ಶನ. ಹಿಂದೆ ಮಾಡಿದ್ದ ತಪ್ಪಿಗೆ ನೀವೇ ಬಂದು ಸಾಕ್ಷಾತ್ ಯಾರೋ ಇನ್ನೊಬ್ಬರಿಂದ ಶಿಕ್ಷೆ ಅನುಭವಿಸ್ತಾ ಇಲ್ಲ, ಸಾಕ್ಷಾತ್ ಭಗವಂತನ ಕೈಯಲ್ಲೇ ಶಿಕ್ಷವನ್ನು ಅನುಭವಿಸ್ತಾ ಇದ್ದೀವಿ. ಅದರಿಂದ ಇದು ನಮ್ಮದು ಸೌಭಾಗ್ಯವೇ ಎಂದು ಹೇಳ್ತಾ ಇದ್ದಾರೆ. ನ್ಯಾಯೋ ಹಿ ದಂಡ ಕೃತ ಕಲ್ವಿಷಯಸ್ಮಿನ್ ತವಾವತಾರ ಖಲ ನಿಗ್ರಹಾಯ ರಿಪೋಸ್ಸುತಾನಾಮಪಿ ತುಲ್ಯ ದೃಷ್ಟೇ. ನಿಮಗೆ ಶತ್ರುಗಳು ಮಿತ್ರರು. ಮಿತ್ರ ಅಂದ್ರೆ ತನ್ನ ಮಗ ಶತ್ರು, ಇಬ್ಬರನ್ನು ಸಮದೃಷ್ಟಿಯಿಂದ ನೋಡುವವನ್ನೇನು ಪರಮಾತ್ಮ. ದತ್ಸೇದಮಂ ಫಲಮೇವಾನುಶಂಸನ್ ಅಂತ ನೀವು ನಮಗೆ ಫಲವನ್ನು ಕೊಡುತ್ತಾ ಇದ್ದರೆ ಇದರಲ್ಲಿ ಅನ್ಯಾಯವಿಲ್ಲ. ನೋಡಿ, ಭಗವಂತ ಶಿಕ್ಷೆ ಕೊಡುತ್ತಾ ಇದ್ದರೂ ನಾವು ಬೇಜಾರು ಮಾಡಿಕೊಳ್ಳಬಾರದು. ಏಕೆಂದರೆ ಭಗವಂತ ಶಿಕ್ಷೆ ಕೊಡುವುದು ಸಮಭಾವದಿಂದ ಎಲ್ಲರಿಗೂ ಕೊಡ್ತಾ ಇದ್ದಾನೆ ಹೊರತು ನಮ್ಮ ಮೇಲೆ ವಿಶೇಷ ದ್ವೇಷ ಕೋಪದಿಂದ ಅಲ್ಲ. ಅದು ನೋಡಿ, ಏನೋ ಒಂದು ವಿಶೇಷವಾದ ಕೋಪವೋ ದ್ವೇಷವೋ ಇದ್ದರೆ ಆವಾಗ ನಮಗೆ ಬೇಜಾರಾಗಬೇಕು. ಸಮಭಾವದಿಂದಲೇ ಎಲ್ಲರಿಗೆ ಯಾವುದು ಮಾಡಿದ್ದೋ ನ್ಯಾಯವಾಗೇ ಮಾಡ್ತಾ ಇದ್ದಾನೆ, ನಾವೇಕೆ ಬೇಜಾರು ಮಾಡಿಕೊಳ್ಳಬಾರದು. ಅದು ನೋಡಿ, ಆ ವಿವೇಕವಿದೆ. ಅನುಗ್ರಹೋ ಎಂಭವತ ಕೃತೋ ಹಿನಃ. ಅಬ್ಬಾ, ನೀವು ನಮ್ಮ ಮೇಲೆ ಎಷ್ಟು ಅನುಗ್ರಹ ತೋರಿಸ್ತಾ ಇದ್ದೀರಿ.
ಅನುಗ್ರಹೋಯಂ ಭವತಃ ಕೃತೋ ಹಿನಃ ದಂಡೋ ಸತಾಂತೆ ಖಲು ಕಲ್ಮಶಾಪಃ. ನೀವು ದಂಡ ಕೊಡುವುದು, ಈ ವಾಕ್ಯನೇ ಚೆನ್ನಾಗಿದೆ ನೋಡಿ. ನಿನ್ನೆ ಹೇಳಿದ್ದೀನಲ್ಲ, ಇದೇ ವಾಕ್ಯ ನಾನು ಹೇಳಿದ್ದೇನೆ. ಅನುಗ್ರಹೋಯಂ ಭವತಃ ಕೃತೋ ನಃ ದಂಡೋ ಸತಾಂತೆ ಖಲು ಕಲ್ಮಶಾಪಃ. ದಂಡ, ಧರ್ಮರಾಜ, ಧರ್ಮಾತ್ಮ, ರಾಜ, ಧರ್ಮರಾಯ ಆಗಲಿ, ಮೇಲೆ ಲೋಕದಲ್ಲಿರುತ್ತಾನಲ್ಲ ಯಮಲೋಕದಲ್ಲಿ, ಧರ್ಮರಾಯ ಆಗಲಿ ಅಥವಾ ರಾಜ ಆಗಲಿ, ಗುರುವಾಗಲಿ ಅಥವಾ ಸಾಕ್ಷಾತ್ ಪರಮಾತ್ಮನೇ ಆಗಲಿ, ಇವರು ದಂಡ ಕೊಟ್ಟರೆ ನಾವು ಮಾಡಿರುವ ಪಾಪಗಳಿಗೆ ಅನುಗುಣವಾಗಿ ದಂಡ ಕೊಡ್ತಾರೆ. ಈ ದಂಡ ಅನುಗ್ರಹ ರೂಪ ದಂಡ. ಅನುಗ್ರಹ ರೂಪ ಅಂದ್ರೇನು? ಪಾಪವನ್ನು ಪರಿಹಾರ ಮಾಡ್ತದೆ, ಇವರಿಗೆ ಅನುಗ್ರಹ ರೂಪವಾಗ್ತದೆ. ಅದರಿಂದ ಇದು ನಮಗೆ ಉಪಕಾರ ಮಾಡುವುದೇ. ದಂಡೋ ಸತಾಂತೆ ಖಲು ಕಲ್ಮಶಾಪಃ. ಇದು ಪಾಪ ಪರಿಹಾರ ಮಾಡ್ತದೆ, ಪಾಪವನ್ನು ನಾಶ ಮಾಡ್ತದೆ. ಅದರಿಂದ ಇದು ನಮ್ಮನ್ನು ಶುದ್ಧಗೊಳಿಸುತ್ತದೆ. ಅನುಗ್ರಹವೇ ಇಂಥದ್ದು ನೀವು ಮಾಡುವುದು ನಮಗೆ ಅನುಗ್ರಹವೇ ಎಂದು ನೋಡ್ತಾ ಇದ್ದಾರೆ. ಪಾಪ ಹೋಗುತ್ತಾ ಇದ್ದರೆ ಅದಕ್ಕೋಸ್ಕರ ಪೂರ್ವಕಾಲದಲ್ಲಿ ನಮ್ಮ ಜನರು ಹೇಳುತ್ತಿದ್ದಾರೆ ನೋಡು, ಯಾವುದೋ ದುಃಖ ಏನೋ ಬಂದರೆ ಒಳ್ಳೇದಾಯಿತು, ಹೋಗಲಿ, ಪಾಪ ಮುಗಿಯುತ್ತದೆ, ಮುಗಿಯಲಿ ಅಂತ. ಅದಕ್ಕೆ ಬೇಜಾರು ಮಾಡ್ಕೊಳ್ಳ ಬೇಡ, ಒಳ್ಳೇದಾಗ್ತಾ ಇದೆ, ಪಾಪ ಮುಗಿಯಲಿ ಅಂತ ಹೇಳ್ತಾರೆ. ಕಷ್ಟ ಬಂದರೆ ಮುಗಿಯಲಿ, ಪಾಪ ಹೋಗಲಿ, ಈಗ ಬೇಜಾರು ಮಾಡ್ಕೊಳ್ಳಬೇಡ, ಒಳ್ಳೇದಾಯಿತು, ಹೋಗಲಿ ಅಂತ. ಯಾವುದೋ ನಮಗೆ ಕಳ್ಳತನ ಏನೋ ಆಗಿಬಿಟ್ರೆ ನೋಡ್ತೀವಿ, ಏನಿಲ್ಲ, ಅವಕಾಶ ಹೋಯ್ತಂದ್ರೆ ಹೋಯ್ತು, ಪಾಪ ಪೂರ್ವಜನ್ಮ ಮಾಡಿದ್ದೀವೋ ಏನೋ, ಹೋಗಲಿ, ಪಾಪ ಹೋಯ್ತು, ಹೋಗಲಿ ಅಂತ ಬಿಟ್ಟಿರ್ತಾರೆ. ಅಂದರೆ ಆ ಸಹನಶೀಲತಾ, ಆ ಉದಾರತಾ, ಆ ಭಾವ ಎಷ್ಟಿತ್ತು ನೋಡಿ. ಈ ಕಾಲದಲ್ಲಿ ಹೋಯ್ತು. ಎಷ್ಟು ಮೋಸ ಮಾಡಿ ತಗೊಂಡ್ರು ಇನ್ನೂ ತನ್ನದೇ ಅಂದ್ಕೊಳ್ತಾರೆ. ಜನರಿಗೆ ನಾಚಿಕೆನೇ ಇಲ್ಲ. ಕಲಿಯುಗ ಪ್ರಭಾವ ಹಾಗೆ ಇರ್ತಾರೆ ಜನರು. ಯದ್ದಂದ ಶೋಕತ್ವ ಮಮುಷ್ಯ ದೇಹಿನಃ. ನಾವು ಹಾವಿನ ಜನ್ಮ ಪಡ್ಕೊಂಡಿದ್ದೀವಿ. ಏನದು ಪಾಪ ಜನ್ಮ ಅಲ್ಲವೇ? ಹಾವಿನ ಜನ್ಮ ಪಾಪ ಜನ್ಮನ ಪುಣ್ಯ ಜನ್ಮನ? ಹಾವಿನ ಜನ್ಮ. ಪ್ರಾಣಿ ಜನ್ಮನೇ ಪಾಪ, ಅದರಲ್ಲಿ ಹಾವು ಜನ್ಮ ಹೆಚ್ಚಿನ ಪಾಪ. ಏಕೆ? ಯಾವ ಪ್ರಾಣಿಯಿಂದ ಇನ್ನೊಬ್ಬರಿಗೆ ಹೆದರಿಕೆ ಆಗ್ತದೋ, ನೋಡಿದರೆ ಹೆದರಿಕೆ, ಅದು ಪಾಪ ಜನ್ಮ. ಹಾವಿನ ನೋಡಿಕೊಂಡ್ರೆ ಅಮ್ಮೋ ಹಾವು ಎಂದು ದೂರವಾಗಿಡು ಎಂದು ಹೇಳ್ತಾರೆ. ಯಾವ ಪ್ರಾಣಿಯನ್ನು ನೋಡಿದ್ದರೆ ನಮಗೆ ಹೆದರಿಕೆ ಆಗಲ್ಲವೋ, ಎಂದು ಹತ್ತಿರಕ್ಕೆ ಹೋಗಿ ನೋಡಬೇಕನ್ನಿಸುತ್ತದೋ ಅದನ್ನು ಪ್ರೀತಿಯಿಂದ ನೋಡ್ತೀವಲ್ಲ. ಯಾವ ಪ್ರಾಣಿಯನ್ನು ನೋಡಿದ್ದರೆ ನಾವು ಪ್ರೀತಿಯಿಂದ ಹತ್ತಿರಕ್ಕೆ ಹೋಗ್ತೀವಿ, ನೋಡ್ತೀವಿ ಅಂದರೆ ಅದಷ್ಟು ಪಾಪ ಜನ್ಮ ಅಲ್ಲ. ಏಕೆ? ನಾವು ಇನ್ನೊಬ್ಬರಿಗೆ ಅವರನ್ನು ನೋಡಿದ್ದರೆ, ನಮ್ಮನ್ನು ನೋಡಿದ್ದರೆ ಇನ್ನೊಬ್ಬರಿಗೆ ಹತ್ತಿರಕ್ಕೆ ಬರಬೇಕು, ಮಾತಾಡಿಸಬೇಕು, ನೋಡಬೇಕು, ಏನಾದರೂ ಉಪಕಾರ ಮಾಡಬೇಕು ಅನಿಸಿದ್ದರೆ ಪುಣ್ಯವೇ. ಏಕೆ? ಇನ್ನೊಬ್ಬರಿಗೆ ನಮಗೆ ಉಪಕಾರ ಮಾಡಬೇಕು ಅನಿಸುತ್ತಾ ಇದೆ. ಹಾವು ನೋಡಿದ್ದರೆ ಓಡಿ ಹೋಗಬೇಕನ್ಸುತ್ತೆ, ಅಥವಾ ಅದನ್ನು ಓಡಿಸಬೇಕು ಅಥವಾ ಸಾಯಿಸಬೇಕನ್ನಿಸುತ್ತದೆ, ಹತ್ತಿರಕ್ಕೆ ಬರಬಾರದು. ಅಂದರೆ ಅದು ಡೆಫಿನೆಟ್ಲಿ ಪಾಪ. ಏಕೆ? ಎಲ್ಲರೂ ಅವಾಯ್ಡ್ ಮಾಡ್ತಾರೆ, ಎಲ್ಲರೂ ನಿನ್ನನ್ನು ದೂರವಾಗಿಡ್ತಾರೆ ಹೊರತು ಯಾರು ಹತ್ತಿರಕ್ಕೆ ಬರಲ್ಲ. ಆದ್ದರಿಂದ ಅದು ಪಾಪ ಜನ್ಮವೇ. ಆದ್ದರಿಂದ ನಮ್ಮನ್ನು ನೋಡಿದರೆ ಎಲ್ಲರೂ ದೂರವಾಗಿರ್ತಾರೆ. ನೋಡಿದರೆ ಅಮ್ಮೋ ಹಾವು ಅಂದ್ರೆ ಏನು? ಕೀಳಾಗಿ ನೋಡ್ತಾರೆ. ಹಾವು, ಅಯ್ಯೋ ಭಯಂಕರ, ಅಯ್ಯೋ ಹಾವು ಅಂದರೆ ಏನು? ಎಲ್ಲರಿಗೆ ಸಾನುಭೂತಿ ಇಲ್ಲ, ದಯೆ ಇಲ್ಲ ಯಾರಿಗೆ. ಎಲ್ಲರಿಗೂ ಕೀಳು ಭಾವನ, ದ್ವೇಷ ಇದೆ. ಎಲ್ಲರ ದ್ವೇಷಕ್ಕೆ ಒಳಗಾಗುವುದು ಪಾಪ ಜನ್ಮ. ನಾವು ಈ ಪಾಪಜನ್ಮದ ಹಾವಿನಲ್ಲಿದ್ದೀವಿ. ಯದ್ದಂದ ಶೋಕತ್ವ ಮಮುಷ್ಯ ದೇಹಿನಃ ಕ್ರೋಧೋಪಿತೇನ ಅನುಗ್ರಹ ಏವ ಸಮ್ಮತಃ. ದೇಹಿನ ಕ್ರೋಧೋಪಿತೇನುಗ್ರಹ ಏವ. ಅದರಿಂದ ಈ ಪಾಪಜನ್ಮದಲ್ಲಿದ್ದೀವಿ. ಅದರಿಂದ ಇಂಥ ಪಾಪಿಯವರಿಗೆ ನಮಗೆ ನೀವು ಕೋಪ ಮಾಡಿದ್ದರೂ ನಮಗೆ ಅನುಗ್ರಹವೇ. ನೋಡಿ, ಏಕೆ? ನೀವು ಕೋಪ ಮಾಡಿ ನಮ್ಮನ್ನು ಈ ಹಾವಿನ ಶರೀರದಿಂದ ಬಿಡಿಸಿದ್ದರೆ ಒಳ್ಳೆಯದು. ಹಾವಿನ ಶರೀರದಿಂದ ಬಿಡಿಸಿದ್ದರೆ ಒಳ್ಳೆಯದಾಯಿತು ನಮಗೆ. ಕ್ರೋಧೋಪಿತೇನುಗ್ರಹ ಏವ ಸಮ್ಮತಃ ತಪಸ್ಸು ತಪ್ತಂ ಕಿಮನೇನ ಪೂರ್ವಂ. ನಮ್ಮ ಪತಿಯ ನಾಗಪತ್ನಿಯವರು ಹೇಳ್ತಾ ಇದ್ದಾರೆ, ನಮ್ಮ ಪತಿ ಪೂರ್ವಜನ್ಮದಲ್ಲಿ ಏನೋ ಸ್ವಲ್ಪ ಪಾಪ ಮಾಡಿರಬಹುದು, ಬಟ್ ಇನ್ನೊಂದು ಪಕ್ಕ ಪುಣ್ಯನೂ ಮಾಡಿರಬಹುದು. ಅದಕ್ಕೋಸ್ಕರ ನಿಮ್ಮ ದರ್ಶನವೇ ಆಯಿತು ಅಲ್ಲವೇ? ತಪಸ್ಸು ತಪ್ತಂ ಕಿಮನೇನ ಪೂರ್ವಂ ನಿರಸ್ತಮಾನೇನ ಚಮಾನದೇನ ಧರ್ಮೋತವಾ ಸರ್ವಜನಾನುಕಂಪಯ ಯತೋ ಭವಾಂಸ್ತುಷ್ಯತಿ ಸರ್ವಜೀವಃ. ಭಗವಂತನೇ ನೇರಾಗಿ ಬರಬೇಕಾಯಿತಂದ್ರೆ, ಪೂರ್ವಜನ್ಮದಲ್ಲಿ ಏನೋ ಪುಣ್ಯ ಇದ್ದರೆ ಅಲ್ಲವೇ ನೇರಾಗಿ ಭಗವಂತನೇ ಬಂದು ಇವರನ್ನು ನೋಡಲಕ್ಕೆ ಬಂದ ಅಂದರೆ ಅದು ಪುಣ್ಯವೇ. ಸಾಕ್ಷಾತ್ ಭಗವಂತನೇ ಬಂದು ಶಿಕ್ಷೆ ಕೊಡ್ತಾ ಇದ್ದಾನೆ. ಧರ್ಮೋತವಾ ಸರ್ವಜನಾನುಕಂಪಯ ಯತೋ ಭವಾಂಸ್ತುಷ್ಯತಿ ಸಾರ್ವಜೀವಃ.
ಸಜ್ಜನರ ಕೈಯಲ್ಲಿ ಸತ್ತು ಹೋಗುವುದು, ದುರ್ಜನರ ಕೈಯಲ್ಲಿ ಸತ್ತು ಹೋಗುವುದು, ಅದು ಹೇಳ್ತಾರೆ ಅಲ್ಲವೇ? ಹೇಗೆ ಸತ್ತು ಹೋಗ್ತಾನೆ ಅದು ಇರುತ್ತದೆ. ತಪ್ಪು ಮಾಡಿದ್ದರೂ ಪ್ರಾಣ ಹೋಗುವುದು, ಮರಣ ಎಲ್ಲರಿಗೂ ಸಮಾನ. ಸಜ್ಜನ ದುರ್ಜನ ಎಲ್ಲರಿಗೂ ಒಂದು ದಿವಸ ಮರಣ ಬರಲೇಬೇಕು. ಅದೇ ಮರಣ ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡುತ್ತಾ ಮಾಡುತ್ತಾ ಉಪಕಾರದಲ್ಲಿ ಪ್ರಾಣ ಬಿಟ್ಟರೆ, ಮಿಲಿಟರಿ ಅವರು ಯುದ್ಧ ಮಾಡುತ್ತಾರೆ, ದೇಶಕ್ಕೋಸ್ಕರ ಯುದ್ಧ ಮಾಡುತ್ತಾ ಬಿಟ್ಟರೆ ಅದು ಸದ್ಗತೆ, ಒಳ್ಳೆಯದೇ ಮರಣ. ಅಥವಾ ಇನ್ನೊಬ್ಬರಿಗೆ ಪೀಡಿಸುತ್ತಾ ಸತ್ತು ಹೋಗುವುದು, ಅಥವಾ ದುರ್ಜನರ ಕೈಯಲ್ಲಿ ಸತ್ತು ಹೋಗುವುದು, ಇದೆಲ್ಲ ಏನು ಅಂದ್ರೆ ಆ ಮರಣದಲ್ಲಿಯೂ ಪಾಪರೂಪ ಮರಣ, ಪುಣ್ಯರೂಪ ಮರಣ ಎರಡು ಬಗೆ ಇರುತ್ತದೆ ಅಲ್ಲ. ಅದರಿಂದ ಸಾಕ್ಷಾತ್ ಶ್ರೀಕೃಷ್ಣನ ಕೈಯಲ್ಲೇ ಪ್ರಾಣ ಹೋಗುವುದಾದರೆ ಅದು ಪುಣ್ಯನೇ ಅಲ್ಲ. ಏಕೆಂದರೆ ಕೊನೆಯ ಸಮಯದಲ್ಲಿ ಶ್ರೀಕೃಷ್ಣನೇ ನೆನಪಕ್ಕೆ ಬರುತ್ತಾನೆ. ಇಲ್ಲದಿದ್ದರೆ ಯಾರೋ ದುಷ್ಟರ ಕೈಯಲ್ಲಿ ಅಂದ್ರೆ ಆ ಕೊನೆಯ ಸಮಯದಲ್ಲಿ ಆ ದುಷ್ಟನನ್ನೇ ನೋಡ್ತೀವಿ. ಸಜ್ಜನರ ಕೈಯಲ್ಲಿದ್ದರೆ ಒಳ್ಳೆಯದೇ. ಅದರಿಂದ ನೋಡಿಕೊಂಡು ಮರಿ ಈ ತರಹ ನೋಡಿದ್ದರೆ ಕಂಸಾದಿಗಳಿಗೆ, ಕಂಸನ ಬಂದಿಲ್ಲ, ಮುಂದೆ ಬರುತ್ತದೆ. ಕಂಸನ ಸಂಹಾರ ಮಾಡಬೇಕಲ್ಲ. ಅದು ನೋಡಿದ್ದರೆ ರಾಸಲೀಲ ಆದ ನಂತರ ಅಕ್ರೂರ ಬಂದು ಕರ್ಕೊಂಡು ಹೋಗ್ತಾನೆ ಕಂಸನ ಸಂಹಾರ. ಅಲ್ಲಿ ಹೋದರೆ ಮಥುರಾಕಿಗೆ ಅಲ್ಲಿಂದ ಬೇರೆನೇ ಜೀವನ, ಕೃಷ್ಣನ ಜೀವನನೇ ಬೇರೆ. ರಾಸಲೀಲವರೆಗೆ ಇದು ಬೃಂದಾವನ. ಇದಾದ ನಂತರ ಅಲ್ಲಿಗೆ ಹೋದರೆ ಈಗ ಅದು ಬೇರೆ ಲೈಫ್, ಅದೆಲ್ಲ ಬೇರೆ, ಅದೆಲ್ಲ ರಾಜಕೀಯ. ಪಾಂಡವರ ಜೊತೆಗೆ ಹೋಗ್ತಾನೆ, ರಾಜಸೂಯ ಯಾಗ ಮಾಡಿಸ್ತಾನೆ, ಈಗ ಅದೆಲ್ಲ ಈಗ ಬೇರೆ. ಮಹಾಭಾರತ ಯುದ್ಧ ಮಾಡ್ತಾನೆ, ಈಗ ಅದೆಲ್ಲ ರಾಜಕೀಯ. ಹಿರಿಯನಾಗಿ ಬಿಡ್ತಾನೆ ಶ್ರೀಕೃಷ್ಣ. ಇದೆಲ್ಲ ಬಾಲಲೀಲ. ಇದೆಲ್ಲ ರಾಸಲೀಲವರೆಗೂ ಬಾಲಲೀಲ. ಅದಾದ ನಂತರ ಅದೆಲ್ಲ ಮೇಲಿನ ಲೀಲ. ಆದ್ದರಿಂದ ಹಾಗೆ ನೋಡಿದರೆ ಕಂಸನದು ಪುಣ್ಯವೇ ಹೇಳಬೇಕು. ಯಾಕಂದ್ರೆ ಸಾಕ್ಷಾತ್ ಕೃಷ್ಣನ ಕೈಯಲ್ಲೇ, ಇಲ್ಲದಿದ್ದರೆ ಕೃಷ್ಣ ಇನ್ನೊಬ್ಬರನ್ನು ಕಳಿಸಿ ಅವರ ಮೂಲಕ ಸಾಯಿಸ್ತಾ ಇದ್ದ, ತಾನೇ ನೇರಾಗಿ ಸಾಯಿಸಬೇಕಾಯಿತು. ಅದರಿಂದ ಒಂದು ಬಗೆಯಾದ ಪುಣ್ಯನೇ ಹೇಳಬೇಕು. ಹಾಗೆ ಧರ್ಮೋಥವಾ ಸರ್ವಜನಾನುಕಂಪಯಾಯತೋ ಭವಾಂಸ್ತುಷ್ಯತಿ ಸರ್ವಜೀವ ಕಸ್ಯಾನುಭಾವೋಸ್ಯ ನ ದೇವ ವಿದ್ಮಹೇ ತವಾಂಗ್ರಿರೇಣು ಸ್ಪರ್ಶಾಧಿಕಾರ. ಯಾವ ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ, ಏಕೆ ನಿಮ್ಮ ಚರಣ ಕಮಲದ ಸ್ಪರ್ಶ ನನಗೆ ಸಿಕ್ಕಿತು. ಚರಣ ಸ್ಪರ್ಶನೂ ಅಲ್ಲ, ತವ ಅಂಗ್ರಿರೇಣು ಅಂದರೆ ನಿಮ್ಮ ಪಾದ ಧೂಳಿ ಸ್ಪರ್ಶವಾಗುವುದು ಅದೃಷ್ಟವೇ. ತವಾಂಗ್ರಿ ರೇಣು ಸ್ಪರ್ಶಾಧಿಕಾರ, ನಿಮ್ಮ ಚರಣ ಧೂಳಿಯ ಸ್ಪರ್ಶ ಮಾಡುವ ನಮಗೆ ಅವಕಾಶ ಸಿಕ್ಕಿತು. ಅದು ಯಾವ ಯಾವ ಜನ್ಮದಿಂದ ಪುಣ್ಯ, ಎಲ್ಲೋ ಹಿಂದೆ 5 ಜನ್ಮ 10 ಜನ್ಮ 20 ಜನ್ಮ ಹಿಂದೆ ಯಾವುದೋ ಒಂದು ಸ್ವಲ್ಪ ಪುಣ್ಯ ಮಾಡಿರಬಹುದು, ಅದು ಬಂದು ನಮಗೀಗ ಒಳ್ಳೆಯ ಅವಕಾಶ ಆಯಿತು. ಅದು ನೋಡಿ ಇವರದು ಭಾವನಾ, ವಿನಯ, ಭಕ್ತಿ ನಾಗಪತ್ನಿಯರಿಗೆ ಎಷ್ಟು ಚೆನ್ನಾಗಿದೆ. ಕಸ್ಯಾನುಭಾವೋಸ್ಯ ನ ದೇವ ವಿದ್ಮಹೇ ತವಾಂಗ್ರಿ ರೇಣು ಸ್ಪರ್ಶಾಧಿಕಾರ ಯದ್ವಂಚಯಾ ಶ್ರೀರ್ಲಲನಾಚರ ತಪಃ. ನೋಡಿ, ಯಾವ ಚರಣ ಸ್ಪರ್ಶಕ್ಕೋಸ್ಕರ ಎಲ್ಲ ಯಾರು ಲಕ್ಷ್ಮೀದೇವಿ ಸ್ವಯಂ ಏನೋ ಹೃದಯದಲ್ಲಿ ಆಸೆ ಇಟ್ಕೊಂಡರು. ಈ ಚರಣ ಸ್ಪರ್ಶ ಆಗಬೇಕೆನ್ನುವುದು ಲಕ್ಷ್ಮೀದೇವಿ ಆಸೆ ಪಟ್ಕೊಳ್ತಾರೆ. ಅಂಥದ್ದು ನಮ್ಮಂಥ ಸಾಮಾನ್ಯ ಜೀವರು, ದೇವಲೋಕದಲ್ಲಿರುವ ದೇವರೆಲ್ಲ, ಅಂಥ ದೊಡ್ಡವರು ಭಗವಂತನ ಚರಣ ಸ್ಪರ್ಶ, ಚರಣ ದರ್ಶನ ಆಗಬೇಕು ಅನ್ಕೊಳ್ತಾರೆ. ಅಂಥದ್ದು ನೀವು ಆ ಪುಣ್ಯ ಮಾಡಿ ವೈಕುಂಠಕ್ಕೆ ಹೋಗಿ ಅಲ್ಲಿರಬೇಕನ್ಕೊಂಡ್ರೆ, ನೀವು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮನ್ನೇ ಅನುಗ್ರಹ ಮಾಡ್ತಾ ಇದ್ದೀರಂದರೆ, ಶ್ರೀಕೃಷ್ಣನ ಜನ್ಮದಲ್ಲಿ ಯಾವ ಅಸುರನನ್ನು ಸಂಹಾರ ಮಾಡಿದ್ದನೋ ಇವರು ಭಕ್ತರು ಹೇಳ್ತಾರೆ, ಆ ಅಸುರರು ಶ್ರೀಕೃಷ್ಣನ ಕೈಯಲ್ಲಿ ಸಂಹಾರ ಮಾಡುವುದಕ್ಕಾದರೂ ಪೂರ್ವಜನ್ಮದಲ್ಲಿ ಏನೋ ಪುಣ್ಯ ಮಾಡಿರಬಹುದು. ಅಲ್ಲವೇ? ಪಾಪ ಮಾಡುವಾಗ ಮಾಡಿ ಮತ್ತೆ ಏನೋ ಬುದ್ಧಿ ಬಂದಾಗ, ಆಯ್ತಪ್ಪ ತುಂಬಾ ಕಷ್ಟಪಟ್ಟು ಪಾಪ ಮಾಡಿದ್ದೇವೆ, ಆ ಪಾಪಕ್ಕೆ ಫಲ ಸಂಹಾರ ಅನುಭವಿಸಲೇಬೇಕು, ಆ ಸಂಹಾರವಾದರೂ ನಿಮ್ಮ ಕೈಯಲ್ಲೇ ಆಗಲಿ ಎಂದು ಬೇಡ್ಕೊಂಡಿರಬಹುದು. ಮತ್ತೇನೋ ಪುಣ್ಯ ಮಾಡಿರಬಹುದು. ಕೆಲವೊಮ್ಮೆ ಏನ್ ಮಾಡ್ತೀವಿ ನೋಡಿ, ಪಾಪ ಮಾಡ್ತೀವಿ, ನಂತರ ಪಾಪ ಪರಿಹಾರಕ್ಕೆ ಪ್ರಾಯಶ್ಚಿತ್ತ ಮಾಡ್ತೀವಿ. ಪ್ರಾಯಶ್ಚಿತ್ತ ಮಾಡಿದ್ರೆ ಭಗವಂತ ಏನ್ ಮಾಡ್ತಾನೆ, ಆಯ್ತಪ್ಪ ಪಾಪಕ್ಕೆ ದುಃಖ ಅನುಭವಿಸ್ತೀವಿ, ಆ ಪ್ರಾಯಶ್ಚಿತ್ತದ ಫಲ ಏನಂದ್ರೆ, ನಿಮಗೆ ಶಿಕ್ಷೆ ಕೊಡುವುದಕ್ಕೆ ನಾನೇ ಬಂದು ಶಿಕ್ಷೆ ಕೊಡ್ತೀನಿ. ಏಕೆ, ಅಷ್ಟಾದರೂ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಿ, ಅದಕ್ಕೋಸ್ಕರ ನಾನೇ ಬಂದು ಮಾಡ್ತೀನಿ. ಅಥವಾ ಯಾರೋ ಮಹನೀಯರು ಸಜ್ಜನರು ಬಂದು ನಿನಗೆ ಉಪಕಾರ ಮಾಡ್ತಾರೆ, ನಿನ್ನನ್ನು ಶಿಕ್ಷೆ ಕೊಡ್ತಾರೆ. ಹಾಗೆ ಸಜ್ಜನರ ಕೈಯಲ್ಲಿ ಶಿಕ್ಷೆ ಪಡ್ಕೊಳ್ಳುವುದು ಅದೃಷ್ಟವೇ. ಆದ್ದರಿಂದ ಹಾಗೆ ಮಾಡಿರಬಹುದು. ಅದೆಲ್ಲ ನೋಡಬೇಕು. ಇನ್ನು ಶಾಸ್ತ್ರಕಾರರು ಏನು ಹೇಳಿದ್ದಾರೋ ನೋಡಬೇಕು. ನಾನು ಇನ್ನೂ ನೋಡಲಿಲ್ಲ. ಇದರ ಮೇಲೆ ಅಯ್ಯೋ 32 ಸಂಸ್ಕೃತ ವ್ಯಾಖ್ಯಾನಗಳಿವೆ ಭಾಗವತ ಮೇಲೆ. ಅದು ಒಂದು ಶ್ಲೋಕ ಓದಬೇಕಂದ್ರೆ ಒಂದು ದಿವಸ ಆಗ್ತದೆ. 32 ವ್ಯಾಖ್ಯಾನ ಓದಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ? ಒಂದೊಂದು ಶ್ಲೋಕಕ್ಕೆ ಎಷ್ಟು ವ್ಯಾಖ್ಯಾನಗಳು ಓದಬೇಕು, ಟೈಮೇ ಇಲ್ಲ.
ಅವರೆಲ್ಲ ಈ ಅಸುರರಿಗೆ ಪುಣ್ಯವಾ ಪಾಪವಾ ಏನು ಮಾಡಿದ್ದಾರೆ ಹಿಂದಿನರಿ ಅಸುರರೆನ್ನುವವರೆಲ್ಲ ಪುರಜನ್ಮದಲ್ಲಿ ಏನಾಗಿರಬಹುದು ಅದೆಲ್ಲ ನೋಡ್ಬೇಕು ಲೆಕ್ಕ. ಯದ್ವಂಚಯ ಶ್ರೀರ್ಲಲನಾಚರ ತಪೋ ವಿಹಾಯ ಕಾಮಾನ್ ಸುಚಿರಂ ಧೃತವ್ರತ ನನಾಕ ಪೃಷ್ಟಂ. ಈಗ ಕೇಳ್ಕೊಳ್ತಾ ಇದ್ದಾರೆ, ನಮಗೇನು ಬೇರೆ ಆಸೆ ಇಲ್ಲ, ನೇರಾಗಿ ಭಗವಂತನನ್ನು ಬೇಡ್ಕೊಳ್ತಾ ಇದ್ದಾರೆ. ನನಾಕ ಪೃಷ್ಟಂ ನ ಚ ಸಾರ್ವಭೌಮಂ ನ ಪಾರಮೇಷ್ಟಂ ನ ರಸಾಧಿಪತ್ಯಂ. ನಾವು ಸ್ವರ್ಗ ಬೇಕು ಎಂದು ಕೇಳ್ಕೊಳ್ತಾ ಇಲ್ಲ, ನಿಮ್ಮ ಚರಣವನ್ನು, ನಿಮ್ಮ ಚರಣಧೂಳಿಯನ್ನು ಆಶ್ರಯಿಸಿಕೊಂಡಿರುವ ಮಹನೀಯರು ಭಕ್ತರು ಏನು ಬೇಡ್ಕೊಳ್ತಾರೆ? ಸಾಕ್ಷಾತ್ ಭಗವಂತನೇ ದರ್ಶನವಾದಾಗ ಇನ್ನೇನಾದರೂ ಲೌಕಿಕ ವಸ್ತು ಕೇಳ್ತಾರ? ನನಗೆ ಸ್ವರ್ಗ ಕೊಡು ಎಂದು ಹೇಳ್ತಾರೆ. ಏನಪ್ಪ, ನೇರಾಗಿ ಭಗವಂತನ ದರ್ಶನವಾದ ನಂತರ ಮತ್ತೆ ಸ್ವರ್ಗವನ್ನು ಕೇಳಿಕೊಳ್ಳುವುದು ಅದೇನು ಪದ್ಧತಿ? ಎಲ್ಲೆಲ್ಲಿಗೂ ಹೋಗುವುದು ಅದೇನು? ಅದರಿಂದ ಹೇಳ್ತಾ ಇದ್ದಾರೆ, ಸಜ್ಜನರು ಮಹನೀಯರು ಭಕ್ತರು ಏನ್ ಮಾಡ್ತಾರೆ? ನನಾಕ ಪೃಷ್ಟಂ, ನಮಗೆ ಸ್ವರ್ಗವೂ ಬೇಡ. ನಚ ಸಾರ್ವಭೌಮಂ, ಈ ಭೂಮಂಡಲದ ರಾಜ ಆಧಿಪತ್ಯ, ಸಾರ್ವಭೌಮ ಆಧಿಪತ್ಯ ಅಂದ್ರೆ ಸಾವರಿನ್ ಕಿಂಗ್ಡಮ್, ಸಕಲ ಭೂಮಂಡಲಕ್ಕೆ ಚಕ್ರವರ್ತಿ ಆಗುವುದು ಅದು ಬೇಡ. ಬೇಡ ಅಂದ್ರೆ ನಾವೇನು ಅದೇನು ಆಸೆ ಪಟ್ಕೊಳ್ಳಲ್ಲ. ನನಾಕ ಪೃಷ್ಟಂ ನಚ ಸಾರ್ವಭೌಮಂ ನಚ ಪಾರಮೇಷ್ಟ್ಯಂ. ಪರಮೇಷ್ಠಿ ಅಂದ್ರೆ ಬ್ರಹ್ಮದೇವ, ಬ್ರಹ್ಮದೇವನ ಪದವಿ ಬೇಡ. ಅಯ್ಯೋ, ಬ್ರಹ್ಮದೇವನ ಪದವಿ ಸೃಷ್ಟಿಕರ್ತ ಆಗುವುದು ದೊಡ್ಡ ಪದವಿ, ಸಾಮಾನ್ಯವಾ? ದೇವರು ಇಂದ್ರವರುಣಾದಿ ದೇವರು ನಿಮ್ಮನ್ನೇ ನಮಸ್ಕಾರ ಮಾಡ್ತಾರೆ. ಪಾರಮೇಷ್ಠಿ ಬೇಡವಾ? ಇಂದ್ರ ಪದವೇ ದೊಡ್ಡದು. ಏಕೆ? ಸ್ವರ್ಗ, ಸಾಮಾನ್ಯ ಸ್ವರ್ಗಕ್ಕೆ ಹೋಗುವುದೇ ದೊಡ್ಡದು. ಸ್ವರ್ಗದಲ್ಲಿ ಸ್ವರ್ಗಕ್ಕೆ ಅಧಿಪತಿಯಾಗುವುದು ಇನ್ನೂ ಹೆಚ್ಚಿನ. ಅದು ದಾಟಿ ಬ್ರಹ್ಮಲೋಕ. ಬ್ರಹ್ಮಲೋಕ ಇಂದ್ರನ ಗುರುಗಳು ಯಾರು? ಬೃಹಸ್ಪತಿ. ಇಂದ್ರನ ಗುರುಗಳಿಗಿಂತ ಹೆಚ್ಚಿನದು ಬ್ರಹ್ಮಲೋಕ. ಆ ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವನೇ ಆಗುವುದು ಇನ್ನೂ ಹೆಚ್ಚಿನ ಪದ. ಸಾಕ್ಷಾತ್ ಬ್ರಹ್ಮಲೋಕನೇ ಅಂದರೆ ಪಾರಮೇಷ್ಟ್ಯಂ. ಪಾರಮೇಷ್ಠಿ ಅಂದರೆ ಬ್ರಹ್ಮಲೋಕದ ಬ್ರಹ್ಮದೇವನೇ ಆಗುವುದು, ಅದು ಎಲ್ಲಕ್ಕಿಂತ ಹೆಚ್ಚಿನದು. ಇವರು ಹೇಳ್ತಾರೆ ಅದು ನಮಗೆ ಬೇಡ ಅಂದ್ರೆ ಅದು ನಿಮಗೆ ಕೀಳಾಗಿ ತೋರ್ತಾ ಇದೆ, ಅದು ಬೇಡ ಹೇಳೋದಕ್ಕೆ. ಯಾವುದು ಬೇಡ ಹೇಳಿದಿರೋ ಅದು ನಿಮಗೆ ಕೀಳಾಗಿ ತೋರಿತಲ್ಲ. ಕೀಳಾಗಿ ತೋರಿದರೆ ಬೇಡ ಹೇಳ್ತೀವಿ, ಇಲ್ಲದಿದ್ದರೆ ಬೇಡ ಹೇಳ್ತೀವಾ? ಅದು ನಿಮ್ಗೆ ದೊಡ್ಡದ್ದೇ, ಅಮ್ಮ ಅದು ಚೆನ್ನಾಗಿದೆ, ಅದು ಬೇಕು ಬೇಕು ಹೇಳ್ತಾರೆ. ಯಾರದು ಬೇಡ ಅಂದ್ರೆ ಅವ್ರಿಗೆ ಅದು ಕೀಳಾಯಿತು ಅಂತ ಅರ್ಥ. ಬ್ರಹ್ಮದೇವನ ಪದವಿ ಕೀಳೇ ಆಯಿತು, ಅದು ಬೇಡ ನಮಗೆ. ಕೊಡ್ತೀವಿ ಅಂದ್ರೆ ಅದು ಬೇಡ ನಮಗೆ. ನನಾಕ ಪೃಷ್ಠಂ ನ ಚ ಸಾರ್ವಭೌಮಂ ನ ಪಾರಮೇಷ್ಟ್ಯಂ ಚ ರಸಾಧಿಪತ್ಯಂ. ರಸಾಧಿಪತ್ಯಂ ಅದು ಬೇಡ ನಮಗೆ. ಅಂದ್ರೆ ಮಿಕ್ಕ ಯಾವುದೋ ಬಗೆ ಬಗೆ ಲೋಕಗಳು, ರಸಾತಲ ಲೋಕ, ಅದು ಯಾವುದು ಬೇಡ. ರಸ ಅಂದ್ರೆ ರಸಾತಲ, ಅದು ಬೇಡ. ಮತ್ತೇನು ಬೇಕು? ನ ಯೋಗ ಸಿದ್ಧಿರ ಪುನರ್ಭವಂ ವಾ. ಯೋಗ ಸಿದ್ಧಿ, ಜನರಿಗೆ ಸಿದ್ಧಿ ಅಂದ್ರೆ ಎಷ್ಟಿಷ್ಟ. ಏನೋ ಹೀಗೆ ಮಾಡಿದ್ದರೆ ನಿಮ್ಗೆ ರೋಗವಾಸಿ ಆಗ್ತದೆ, ಇನ್ನೇನಾಗುತ್ತದೆ? ಜನರಿಗೆ ಬಂದರೆ, ನಿಮಗೆ ಮುಟ್ಟಿದ್ದರೆ, ಕೊಟ್ಟರೆ ನಿಮ್ಗೆ ರೋಗವಾಸಿ ಆಗ್ತದೆ. ಕೆಲವರಿಗೆ ದಿವ್ಯ ದೃಷ್ಟಿ ಇರುತ್ತದೆ, ಗೊತ್ತಾ? ಏನು ಹೇಳ್ತಾರೆ ಇಂಗ್ಲಿಷ್ನಲ್ಲಿ? ಕ್ಲಾರ್ವಾಯನ್ಸ್. ಕ್ಲಾರ್ವಾಯನ್ಸ್ ಅಂದ್ರೆ ಅವ್ರು ಯಾರಿಂದ ಬಂದರೆ, ಓ ನೀವು ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ಈಗ ಹೀಗಾಯಿತು. ದಿವ್ಯ ದೃಷ್ಟಿಯಲ್ಲಿ ನೀವು ಎಲ್ಲಿಂದ ಬಂದಿದ್ದೀರಿ, ಯಾವ ಊರಿನಿಂದ ಬಂದಿದ್ದೀರಿ, ಏನಾಯ್ತು ಎಲ್ಲ ಹೇಳ್ತಾರೆ. ಒಬ್ಬನಿದ್ದಾನೆ ಇತ್ತೀಚೆಗೆ, ಅವ್ರಿಗೇನೋ ದಿವ್ಯ ದೃಷ್ಟಿ ಇದೆ. ಅವರ ದಿವ್ಯ ದೃಷ್ಟಿಯಿಂದ ನಾನು ಅವತಾರಣೆ ಪುರುಷ ಎಂದು ಹೇಳ್ಕೊಂಡು ಬಿಟ್ಟ. ನಾನು ನೋಡಿದೆ ದಿವ್ಯ ದೃಷ್ಟಿ, ತುಂಬಾ ಹಳ್ಳಿ ಜನನನ್ನು ನೋಡಿದ್ದೆ, ದಿವ್ಯ ದೃಷ್ಟಿ ಇದೆ. ಪಾಪ ಅವರು ತುಂಬಾ ವಿನಯಶೀಲ. ನಾನು ನೋಡಿದ್ದೀನಿ ಎಷ್ಟೋ ಜನರನ್ನು, ಹಳ್ಳಿ ಜನರನ್ನು, ದಿವ್ಯ ದೃಷ್ಟಿ ಇರುವವರನ್ನು ನೋಡಿದ್ದೀನಿ. ದಿವ್ಯ ದೃಷ್ಟಿ ಇರೋ ಮಾತ್ರದಿಂದ ಅವತಾರ ಪುರುಷ ಆಗ್ತಾನೆ? ದಿವ್ಯ ದೃಷ್ಟಿ ಸುಮ್ಮನೆ ಮನಸ್ಸಿನ ಗುಣ, ಅದು ಸಾಮಾನ್ಯರಿಗೆ ಆಗುತ್ತದೆ, ಗೊತ್ತಾ? ಅದಕ್ಕೇನು ದೊಡ್ಡ ಪುಣ್ಯ ಏನು ಬೇಕಾಗಿಲ್ಲ, ಸ್ವಲ್ಪ ಮಾಡಿದರೆ ಸಾಕು. ಒಂದು ಮನಸ್ಸಿನ ಪ್ರಾಕ್ಟೀಸ್ ಅಷ್ಟೇ. ನೀವು ಬಗೆ ಬಗೆ ಕೆಲಸಗಳು ಅಭ್ಯಾಸ ಮಾಡ್ತಾರೆ ನೋಡಿ. ಕೆಲವರು ಅದೇನು ಒಲಿಂಪಿಕ್ ಗೇಮ್ಸ್ನಲ್ಲಿ ಏನೇನೋ ಮಾಡ್ತಾರೆ ನೋಡಿ. ಕೆಲವರು ಕೈ ಕೆಳಗೆ ಇಟ್ಟು, ಕೈ ಮೇಲನೆ ಕಾಲು ಮೇಲೆ ಇಟ್ಟು ಸ್ವಲ್ಪ ಅದರಲ್ಲೇ ಇರುತ್ತಾರೆ ನೋಡಿ. ಕೆಲವರು ಮೇಲಿನಿಂದ ಹಾರುತ್ತಾರೆ ನೋಡಿ. ಏನೇನೋ ಅದೇನು ಏನು ಫೀಟ್ಸ್ ಹೇಳ್ತಾರೆ ಅದಕ್ಕೆ, ಒಲಿಂಪಿಯನ್ ಗೇಮ್ಸ್ನಲ್ಲಿ ಫೀಟ್ಸ್. ಅದೆಲ್ಲ ಪ್ರಾಕ್ಟೀಸ್ನಿಂದ ಬರುತ್ತದೆ ಅಲ್ಲವಾ? ಅವರು ಮೇಲಿನಿಂದ ಹಾರಿದ್ದಾರೆ, ಅವರೆಲ್ಲರೂ ಹೋಗಿ ಇಷ್ಟು ಮಹನೀಯರನ್ನು ತಾವು ನಮಸ್ಕಾರ ಮಾಡಿಬಿಡ್ತಾರೆ. ಅದು ಅಭ್ಯಾಸ. ಇದು ಅಷ್ಟೇ, ಮನಸ್ಸಿಗೆ ಸ್ವಲ್ಪ ಏಕಾಗ್ರ ಮಾಡಿ ಅಭ್ಯಾಸ ಮಾಡಿದರೆ ಒಂದು ಶಕ್ತಿ ಬರುತ್ತದೆ, ದಿವ್ಯ ದೃಷ್ಟಿ ಬರುತ್ತದೆ. ದೂರದು ನಿಮ್ಮ ಮನಸ್ಸಿನಲ್ಲಿರುವುದು ಗೊತ್ತಾಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಶಕ್ತಿ ಗೊತ್ತಾಗ್ತದೆ.
ಅಥವಾ ಎಲ್ಲಿಂದ ಬಂದಿದ್ದೀವಿ ಯಾರೋ, ಓಹೋ ಅವ್ರು ಯಾರೋ ಬಂದಿದ್ದಾರಂತೆ, ಓ ನೀವು ಎಲ್ಲಿಂದ ಬಂದಿದ್ದೀಯಪ್ಪ, ಓಹೋ ಈ ಊರಿನಿಂದ ಬಂದಿದ್ದೀಯಾ ಎಂದು ಹೇಳಿಬಿಟ್ರಂತೆ. ಅಯ್ಯೋ ಎಷ್ಟು ದಿದ್ದದಷ್ಟಿಗೆ ನಾನು ಎಲ್ಲಿಂದ ಬಂದಿದ್ದೆ ಹೇಳಿಬಿಟ್ಟರು. ಅಯ್ಯೋ ಮಹನೀಯರನ್ನು ಹೇಳ್ಕೊಂಡು ಯಾವ ಮೂರ್ಖನೂ ಹೇಳ್ತಾನೆ, ಅದಕ್ಕೆ ಮಹನೀಯರಾಗಬೇಕಾಗಿಲ್ಲ, ಅದಕ್ಕೇನು ಅರ್ಥ ಇಲ್ಲ. ನಾನು ಹೇಳಿದ್ದೀನಲ್ಲ, ಹಳ್ಳಿ ಜನ ಅವರು ಏನು ಕೃಷಿ ಕಾರ್ಯ ಮಾಡ್ಕೊಳ್ತಾನೆ ಏನು ಗೊತ್ತಿಲ್ಲ, ಅವ್ರಿಗೆ ದಿವ್ಯದೃಷ್ಟಿ ಅಂತ ಯಾರಾದರೂ ಕಳ್ಳತನ ಮಾಡಿದ್ದರೆ ಯಾವ ವಸ್ತು ಕಳ್ಳತನ, ನನ್ನ ವಸ್ತು ಇದು ಹೋಯಿತು ಅಂದ್ರೆ ಎಲ್ಲಿದೆ ಇಲ್ಲೇ ಹೇಳ್ತಾರೆ, ಗೋ ಇವರ ಮನೆಯಲ್ಲಿ ಅಲ್ಲಿಟ್ಟಿದೆ, ಅವ್ರ ಕಾರ್ನಲ್ಲಿದೆ ಅಂತ ಹೇಳಿಬಿಡ್ತಾರೆ. ಯಾವ ಊರಿನಿಂದ ಬರುತ್ತಾ ಇದ್ದಾನೆ, ಅವರು ಎಷ್ಟು ಕುಟುಂಬ ಜನರು, ಮಕ್ಕಳಿದ್ದಾರೆ ಎಷ್ಟು ಹೇಳಿಬಿಡ್ತಾನೆ, ಇಬ್ಬರು ಮಕ್ಕಳಿದ್ದಾರೆ ಇದಿದ್ದಾರೆ ಎಲ್ಲ ಹೇಳ್ಬಿಡ್ತಾರೆ. ನಿಮ್ಮ ಮನೆ ಹೀಗಿದೆ, ಮನೆಯ ಬಾಗಿಲು ಹೀಗಿದೆ, ಇಲ್ಲಿ ಹೀಗಿದೆ ಇಲ್ಲಿ ಹೀಗಿದೆ ಎಲ್ಲ ಹೇಳ್ತಾರೆ. ಸುಮ್ಮನೆ ಅವರನ್ನು ಯಾರು ಪೂಜೆ ಮಾಡಲಿಲ್ಲ. ನಾನು ನೋಡಿದ್ದೀನಿ ಹಳ್ಳಿ ಜನರು, ಅವರಿಗೆ ಏನದು ಬಾವಿ ಅಗಿಯಬೇಕಾದರೆ ನೀರು ಬೀಳುತ್ತದ ಅಲ್ಲವಾ, ಕರ್ಕೊಂಡು ಹೋಗ್ತಿದ್ದರು. ಕರ್ಕೊಂಡು ಹೋಗಿ ಅವ್ರು ನೋಡ್ತಾರೆ ಇಲ್ಲಿ ನೀರಿದೆ ಅಂದ್ರೆ ತಕ್ಷಣವೇ ಗೊತ್ತಾಗ್ತದೆ, ಈಗ ಇಲ್ಲಿ ನೀರಿದೆ, ಇಲ್ಲಿ ಇಲ್ಲ, ಇಲ್ಲಿ ಕಲ್ಲಿದೆ ಅಂತ ಹೇಳ್ತಾರೆ. ಅಷ್ಟೇ, ಅವ್ರಿಗೆ 1 ಪೈಸಾ ಕೊಡುತ್ತಿರಲಿಲ್ಲ. ಸಾಮಾನ್ಯ ಜನರು ಅಷ್ಟೇ. ಅದು ಪೂರ್ವಜನ್ಮದಲ್ಲಿ ಏನೋ ಸ್ವಲ್ಪ ಸಾಧನ ಮಾಡಿರಬಹುದು, ಅದು ಬರುತ್ತದೆ ಅಷ್ಟೇ ಸಿದ್ಧಿ ಇರುವವರು ಇತ್ತೀಚೆಗೆ ಒಂದು ಸನ್ಯಾಸ ತಗೊಂಡು ನಾನು ಅವತಾರ ಪುರುಷ ಎಂದು ಹೇಳುವುದು ಶುರು ಮಾಡಿಬಿಟ್ಟು, ಈಗ ಅವರಿಗೀಗ 100 ಜನರಿಗೆ ಅವರಿಗೆ ಅನುಯಾಯಿಗಳಾಗಿಬಿಟ್ರು. ಅಯ್ಯೋ ನನಗೆ ಹೇಳ್ಬಿಟ್ರು, ನಾನು ಗೊತ್ತಾ ನಾನು ಅವತಾರ ಪುರುಷ, ಸಾಕಾಯ್ತು ಅಂತ ಹೇಳಿದ್ರು ಸುಮ್ಮನೆ. ಅಷ್ಟೇ ಅವ್ರಿಗೆ ನನ್ನ ಮೇಲೆ ಸಿಟ್ಟು. ನಾನು ಬಂದರೂ ನನ್ನ ನೋಡಿದ್ರೆ ಅವ್ರಿಗೆ ಸಿಟ್ಟು ಬರ್ತಾ ಇದೆ. ಯಾಕಂದ್ರೆ ನಿನ್ನ ವೇಷಕ್ಕೆ ನಾವೇನು ಆಕರ್ಷಿತರಾಗಲ್ಲ, ನಿಮಗಿಂತ ದೊಡ್ಡ ಶಕ್ತಿಗಳನ್ನೇ ನೋಡಿದ್ವಿ, ನಿಮಗಿಂತ ದೊಡ್ಡ ಸಿದ್ಧಿಗಳನ್ನೇ ಅಷ್ಟಸಿದ್ಧಿಗಳನ್ನೇ ನೋಡಿದ್ವಿ, ಇದು ಏಕೆ ನಮಗೇನು ಅನಿಸಲ್ಲ ಎಂದು ಹೇಳಿದ್ವಿ. ಇದೆಲ್ಲ ಒಂದು ಕೂಲಿ ಕೆಲಸ. ನೀವು ಸನ್ಯಾಸಿ ವೇಷ ಹಾಕೊಂಡು ಓದೇನು ಅವತಾರ ಅಂತ ಹೇಳಿದ್ರೆ ಇದೆಲ್ಲ ಕೂಲಿ ಕೆಲಸ, ಇದರಿಂದ ಏನಾಗಲ್ಲ ಅಲ್ಲ. ಒಂದು ಆಧ್ಯಾತ್ಮಿಕ ಸಾಧನ ಇಲ್ಲ, ಭಕ್ತಿ ಇಲ್ಲ, ಭಜನೆ ಇಲ್ಲ, ಕೀರ್ತನ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹೇಳುವುದು ನನ್ನನ್ನೇ ಪೂಜೆ ಮಾಡು ಅಂತ. ಇದು ಏನಪ್ಪ, ನಿನ್ನನ್ನು ಪೂಜೆ ಮಾಡಿದರೆ ಇರುವ ಪುಣ್ಯ ಎಲ್ಲ ಹೋಗುತ್ತದೆ, ಹೊಸ ಪುಣ್ಯ ಏನು ಬರಲ್ಲ ಅಲ್ಲ. ಆದ್ದರಿಂದ ಏನು ಮಾಡ್ಕೊಳ್ತಾರೆ ಅಂಥದ್ದು ಅವಿವೇಕಿಗಳು, ಲಭದ ಜನರಿರುತ್ತಾರೆ. ವಿಶ್ವಾಮಿತ್ರನಂತವನಿಗೆ ಕೋಪ ಬಂದು ಸಿಟ್ಟು ಮಾಡಿದ, ಅವರ ಹೆಸರೇನು, ತ್ರಿಶಂಕುಕ್ಕೆ ಏನೋ ಸಹಾಯ ಮಾಡಿಬಿಟ್ಟ, ಪುಣ್ಯವೆಲ್ಲ ಕಲ್ಕೊಂಡ್ಬಿಟ್ಟ. ದೊಡ್ಡವರಿಗೆ ಮಹಾ ಏನೇನೋ ದಿವ್ಯ ಶಕ್ತಿಗಳೆಲ್ಲ ಹೋಯಿತು. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮಾಡಿದರೆ ಕೆಲವು ದಿವಸಕ್ಕೆ ಮುಗಿಯುತ್ತದೆ, ಏನಿಲ್ಲ. ಪೂರ್ವಜನ್ಮದಲ್ಲಿ ಏನೋ ಮಾಡಿದ್ದಿರುತ್ತದೆ. ಯಾರಿಗೆ ತನ್ನಲ್ಲಿರುವ ಸಿದ್ಧಿಗಳು, ಕೆಲವು ದಿವ್ಯ ದೃಷ್ಟಿ ಇರುತ್ತದೋ ಏನೋ, ಸ್ವಲ್ಪ ಮುಟ್ಟಿದ್ದರೆ ರೋಗವಾಸಿ ಆಗ್ತದೆ. ನನಗೀಗಲೂ ಗೊತ್ತಿದ್ದಾರೆ, ರೋಗವಾಸಿ ಮಾಡ್ತಾರೆ, ಏನಿದೆಯೋ ದಿವ್ಯ ದೃಷ್ಟಿ ಇರೋರು ಈಗಲೂ ಟೆಲಿಫೋನ್ ಮಾಡ್ತಾರೆ. ನನಗೆ ಅದು ಯಾರೋ ಹೆಸರು ಹೇಳಲ್ಲ, ಟೆಲಿಫೋನ್ ಕೊಡಲ್ಲ, ಈಗಲೂ ಮಾಡ್ತಾರೆ ನನಗೆ ಟೆಲಿಫೋನ್. ಅವ್ರಿಗೆ ದಿವ್ಯ ದೃಷ್ಟಿ ಇದೆ ಏನೇನೋ ಹೇಳ್ತಾರೆ. ಅದು ನಾನು ಅಷ್ಟೇ ಅಲ್ಲ, ಅದೊಂದು ಸಾಮಾನ್ಯ ಶಕ್ತಿ ಅಷ್ಟೇ. ಅದಕ್ಕೋಸ್ಕರ ಏಕೆ ಇಷ್ಟೆಲ್ಲ ಮಾಡೋದು? ಇವರು ಏನೋ ನಾನೇ ಅವತಾರ ಪುರುಷ ಆಗಬೇಕು, ತನ್ನ ಶಕ್ತಿ ಮೇಲೇನೆ ತಾನು ಮೋಹಿತಗೊಳ್ಳುವುದು, ಇದು ಭಯಂಕರ ವಿವೇಕ. ನಿಮ್ಮ ಶಕ್ತಿ ಇದ್ದರೆ ನಿನ್ನನ್ನು ನೀವೇ ದೇವರೆಂದು ಊಹಿಸಿಕೊಳ್ಳುವುದಾ? ಜನರಿಗೆ ಪ್ರಕಟಗೊಳ್ಳೆ ನಾನು ಅವತಾರ, ನಾನು ದೇವ, ಎಲ್ಲರೂ ಬನ್ನಿ ನನಗೆ ನಮಸ್ಕಾರ ಮಾಡಿ, ನನ್ನನ್ನೇ ನಂಬಿಕೊಂಡೆ. ಇದೆಲ್ಲ ಅವಿವೇಕ. ಲೌಕಿಕರಲ್ಲಿ ಇರುತ್ತಾರೆ, ನೋಡಿದ್ದೀರಾ? ನೋಡದಿದ್ದರೆ ಪುಣ್ಯಾತ್ಮ ಬಿಡು, ಇರುತ್ತಾರೆ, ಅಲ್ಲೆಲ್ಲ ಇರ್ತಾರೆ. ಅವಿವೇಕಿಗಳು ಅಷ್ಟೇ. ಸಕ್ರಾಯಪಟ್ಟಣವರಿಗೆ ಆಗಿತ್ತು, ಅವ್ರಿಗೆ ಏನೇನೋ ಸಿದ್ಧಿಗಳಿತ್ತು. ಅವ್ರು ಯಾವುದು ನಾನು ದೊಡ್ಡದೇನು ಹೇಳ್ಕೊಳ್ಳಿ, ಸುಮ್ಮನೆ ಸಾಮಾನ್ಯವಾಗಿ ಇಲ್ಲಿ ಬಂದು ಇಲ್ಲಿ ನಮಸ್ಕಾರ ಮಾಡಿ, ಯಾರು ಬಂದರೂ ಎಲ್ಲರೂ ಆದರದಿಂದ ಎಲ್ಲರಿಗೆ ಮಾತಾಡಿಸ್ತಿದ್ದರು, ಹೋಗ್ತಿದ್ದರು ಅಷ್ಟೇ. ಎಲ್ಲಿಯೂ ಇಂಥದ್ದು ನನ್ನನ್ನೇ ಪೂಜೆ ಮಾಡಿ ನಾನೇ ಅವತಾರ ಏನೇನು ಅವ್ರು ಹೇಳ್ಕೊಂಡ್ರೂ ಆಗುತ್ತಿದ್ದರು. ಅವ್ರಿಗಷ್ಟು ಸಿದ್ಧಿ ಇತ್ತು, ಶಕ್ತಿ ಇತ್ತು, ಎಲ್ಲ ಇತ್ತು. ನಾನು ಅವತಾರ ಎಂದು ಹೇಳ್ಕೊಂಡಿಲ್ಲ. ಅವರನ್ನು ನೋಡಿ ಭಕ್ತರು ತಾವೇ ಬಂದು ನಮಸ್ಕಾರ ಮಾಡಿ ಆಧರಿಸಿ ಏನು ಮಾಡಿದ್ದಾರೆ ಹೊರತು ಅವರೆಲ್ಲರಿಗೂ ಸಾಧನ ಹೇಳುವುದು, ಯಾವುದೋ ಒಂದು ಸಾಧನ ಹೇಳು, ಸತ್ಕರ್ಮ ಮಾಡು. ಅವರು ಈಗಲೂ ಅವರು ಆವಾಗ ಹೇಳಿದ್ದು, ಅವರ ಭಕ್ತರು ಈಗಲೂ ಬಂದು ಅವರಿಗೆ ಸ್ವಾಮೀಜಿ ಅಂದರೆ ಮಹಾ ಆದರ. ಅವರು ಚಿಕ್ಕಂದಿನದಲ್ಲಿ ಸ್ವಾಮೀಜಿ ಪ್ರವಚನಗಳು ಕೇಳುತ್ತಿದ್ದಾರಂತೆ. ವೇದಾಂತ ಸ್ವಾಮೀಜಿನಿಂದಲೇ ಕಲಿತುಕೊಂಡ್ರೆ ಸ್ವಾಮೀಜಿ ಅಂದರೆ ಒಂದು ಗುರುಭಾವ. ಸಕ್ಕರಾಯಪಟ್ಟಣ ಅವಧೂತರಿಗೆ ಸಚ್ಚಿದಾನಂದ ಸ್ವಾಮೀಜಿ ಅಂದರೆ ಒಂದು ಗುರುಭಾವ, ಇವರೇ ಗುರುಗಳು ಎಂದು ಭಾವದಿಂದ ಇರುತ್ತಿದ್ದಾರೆ. ಅವರೇ ಅಲ್ಲ, ಅವರ ಶಿಷ್ಯರನ್ನು ಗುರುಭಾವದಿಂದ ನೋಡುತ್ತಿದ್ದರು, ವಿಠಲ ಶಾಸ್ತ್ರಿಯನ್ನು ಗುರು ಎಂದು ಭಾವದಿಂದ ನೋಡುತ್ತಿದ್ದರು. ಈಗಲೂ ಅವರ ಭಕ್ತರು ಅವ್ರಿಗೇನಾದರೂ ಅಕ್ಕಿ ಏನಾದರೂ ಇದ್ದರೆ ಇಲ್ಲಿ ಸ್ವಾಮೀಜಿಗೆ ಕೊಟ್ಟು ಬಾ ಎಂದೆಲ್ಲ ಹೇಳ್ತಾರೆ. ಈಗಲೂ ಅವ್ರು ಬರ್ತಾರೆ. ಅವ್ರು ಆ ಪುಣ್ಯಕ್ಷೇತ್ರಕ್ಕೆ ಹೋಗು, ನದಿಗೆ ಹೋಗು, ಅದು ಮಾಡು, ಇದು ಮಾಡು, ಮಂದಿರ ದರ್ಶನ ಮಾಡ್ಕೋ, ಯಾವುದೋ ಪುಣ್ಯಕರ್ಮ ಮಾಡಿಸ್ತಾರೆ. ಇನ್ನೂ ಪಾಪ ಮಾಡಬೇಡ, ಪಾಪ ಪರಿಹಾರ ಮಾಡ್ಕೋ, ಒಳ್ಳೆಯ ಮಾಡಿಸ್ತಾರೆ ಹೊರತು
ನನ್ನನ್ನೇ ಪೂಜೆ ಮಾಡು, ನಾನೇ ಅವತಾರ ಪುರುಷ, ನನಗೆ ಮಾಡು ಎಂದು ಯಾರು ಹೇಳ್ಕೊಳ್ಳ ಅಲ್ಲ. ಅವರಿಗೆ ಚಂದ್ರಶೇಖರ ಭಾರತಿ ಜೊತೆಗೆ ಇರುತ್ತಿದ್ದರು. ಇವರು ನಮ್ಮ ಅನಂತರ ಶಂಕರಾಚಾರ್ಯರು ವಿದ್ಯಾತೀರ್ಥರು ಹತ್ತಿರವಾಗಿದ್ದರು. ಈಗಲೂ ಭಾರತೀ ತೀರ್ಥರು ಇವರನ್ನು ಎಷ್ಟು ಆಧಾರದಿಂದ ನೋಡುತ್ತಿದ್ದಾರೆ. ಯಾರು? ಈ ಸಕ್ಕರಾಯಪಟ್ಟಣ ಅವಧೂತರು ಇವನು ಗೃಹಸ್ಥರಾಗಿದ್ದರು. ಈ ಭಾರತೀ ತೀರ್ಥರು ಅವರನ್ನೇ ಎಷ್ಟು ಆಧಾರದಿಂದ ನೋಡುತ್ತಿದ್ದರು. ಆದರೂ ಮಾತ್ರ ಅವರು ಎಷ್ಟು ವಿನಯವಾಗಿದ್ದರು. ನಾನೇ ಅವತಾರ ಎಂದು ಎಲ್ಲೇ ಹೇಳ್ಕೊಂಡಿಲ್ಲ. ಅವರು ಸುಮ್ಮನೆ ವಿನಯವಾಗಿದ್ದರು. ಅಷ್ಟು ಸಿದ್ಧಿ, ಅಷ್ಟು ಶಕ್ತಿ, ಅಷ್ಟು ದೇವತಾ ಅನುಗ್ರಹ ಇದ್ದರೂ ವಿನಯಶೀಲವಾಗಿದ್ದರು. ಅದು ಹಾಗಿರಬೇಕು. ಏನೋ ಒಂದು ಚೂರು ಇಷ್ಟೇನೋ ದಿವಸಿಷ್ಟು ಬಂದಿಯೋ ನಾನೇನೋ ಅವತಾರ ಪುರುಷ ಬಂದುಬಿಟ್ಟಿದೆ. ಇದೆಲ್ಲ ಅವಿವೇಕ ಬುದ್ಧಿ. ಏಕೆ ಇಂಥವರನ್ನು ನೋಡಿದ್ದೇವೆ, ಈಗಲೂ ಇದ್ದಾರೆ, ನನಗೂ ಪರಿಚಯವಿದ್ದಾರೆ, ಎಷ್ಟು ಜನರಿದ್ದಾರೆ. ಇವರು ಬಂದು ಹೇಳ್ತಾ ಇದ್ದಾರೆ, ನನ್ನನ್ನೇ ಅವತಾರ ಪುರುಷ, ನಾನು ಒಪ್ಕೊ, ನನ್ನನ್ನು ಪೂಜೆ ಮಾಡು ಅನ್ನೋದು. ನಾನು ಹೇಳ್ತೀನಿ, ಸಾಕು ನಿಮ್ಮ ಪೂಜೆ, ನಮಗೆ ಭಗವಂತ ಇದ್ದಾನೆ ಸಾಕು. ಈಗ ನಾನಿರೋದೇ ಪುಣ್ಯಕ್ಷೇತ್ರದಲ್ಲಿ, ಈಗ ನಾನು ಪುಣ್ಯಕ್ಷೇತ್ರದಲ್ಲೇ ವಾಸ ಮಾಡ್ತಾ ಇದ್ದೀನಿ. ಈಗ ರಾಮಚಂದ್ರ ಇಲ್ಲೇ ಇದ್ದಾನೆ, ಸಚ್ಚಿದಾನಂದ ಸ್ವಾಮೀಜಿ ಸಮಾಧಿ ಇಲ್ಲೇ ಇದೆ, ಇದಕ್ಕಿಂತ ದೊಡ್ಡದಾ? ನಮಗಿದು ಸಾಕು ಅಂತ ಹೇಳಿ ಅಷ್ಟೇ ಅವರಿಗೆ ಸಿಟ್ಟು ಬಂತು. ನನ್ನನ್ನು ಮಾತಾಡಿಸೋದೇ ಹೇಳಿ, ನಾನು ನೋಡಿದ್ರೆ ಅವ್ರಿಗೆ ಕೋಪ ಬರ್ತದೆ. ಈಗಲೂ ನನ್ನನ್ನು ನೋಡಿದ್ರೆ ಅವ್ರಿಗೆ ಕೋಪ. ನಾನೇನು ಮಾಡಲಿಲ್ಲ, ಏನು ನಾನೇ ಅವತಾರ ಎಂದು ಒಪ್ಕೋ ಎಂದು ಹೇಳಿದ್ರೆ ಅದು ಬೇಕಾಗಿಲ್ಲ ಹೇಳಿದ್ದೀನಿ. ಅವತಾರ ಬ್ರಹ್ಮಾಂಡವೆಲ್ಲ ಅವತಾರನೇ ಇದೆ, ನೀನು ಒಬ್ಬನೇ ಅವತಾರವ. ಈಗ ಈ ಜಗತ್ತೆಲ್ಲವೂ ಪರಮಾತ್ಮ, ನೀನು ಒಬ್ಬನೇ ಆಗಿಬಿಟ್ಟಿದೆಯಾ, ಏಕೆ ಇದೆಲ್ಲ? ನಿನ್ನ ಮೋಹನೇ ನಿನಗೆ ಬಿಟ್ಟಿಲ್ಲ, ಇನ್ನೊಬ್ಬರು ನಿನಗೆ ಬೇಕಾಯ್ತಾ? ಅಷ್ಟೇ. ಅಷ್ಟು ದಿವಸದಿಂದ ನನ್ನನ್ನು ನೋಡಿದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಮಾಡ್ಕೋ ಅಪ್ಪ, ನಾನೇನು ಹೇಳಲಿಲ್ಲ, ನಾನು ಅಷ್ಟೇ ಹೇಳಿದ್ದೀನಿ. ಯಾಕಂದ್ರೆ ನನ್ನನ್ನು ಬಲವಂತ ಮಾಡಿದ್ದರೆ ನಾನು ರಿಪ್ಲೈ ಕೊಟ್ಟೆ ಅಷ್ಟೇ. ನನ್ನನ್ನು ಬಲವಂತ ಮಾಡದಿದ್ದರೆ ಹೇಳ್ಕೋ, ಇದ್ದಾರೆ ಪಾಪ ಎಷ್ಟೋ ಜನರು, ಮುಗ್ಧ ಜನರು, ಅಮಾಯಕ ಜನರು ಬೇಕಾದಷ್ಟಿದ್ದಾರೆ, ಅವರಿಗೆ ಹೇಳ್ಕೊ ಏನೋ ಸ್ವಲ್ಪ ಭಗವಂತನ ಭಕ್ತಿ ನಾಮಸ್ಮರಣ ಏನೋ ಹೇಳ್ಕೊ. ಅವ್ರು ನಾಮಸ್ಮರಣ ಭಕ್ತಿ ಏನೋ ಹೇಳಲ್ಲ, ತನ್ನದೇ ಹೇಳಿಸ್ಕೊಳ್ತಾರೆ. ನನಗೆ ಪೂಜೆ ಮಾಡಿ, ನನಗೆ ಪೂಜೆ ಮಾಡಿ. ಅವಿವೇಕಿಗಳು ಹಾಗೆ ಇರುತ್ತಾರೆ. ಪಾಪ ಅವರನ್ನು ನಂಬಿ ಮುಗ್ಧರೂ ಇದ್ದಾರೆ. ಈ ಮುಗ್ಧರಿಗೆ ಪುಣ್ಯ ಬರುತ್ತದೆ. ನೀವು ಮುಗ್ಧದಿಂದ ಒಬ್ಬ ಮೂರ್ಖನನ್ನು ಪೂಜೆ ಮಾಡಿದರೆ ನಿಮಗೆ ಪುಣ್ಯ ಬರುತ್ತದೆ. ಏಕೆ? ಇವನೇ ಭಗವಂತ ಅನ್ಕೋ, ಪರವಾಗಿಲ್ಲ, ನಿಮ್ಮ ಭಾವನ ಭಗವಂತ ನೋಡ್ತಾರೆ. ಆ ಮುಗ್ಧರಿಗೆ ಪುಣ್ಯ. ಪಾಪ ಅವರು ಸಜ್ಜನರು. ಮುಗ್ಧರನ್ನು ನೋಡಿದ್ದರೆ ನಮಗೆ ತುಂಬಾ ಒಳ್ಳೆಯದು ಅನಿಸುತ್ತದೆ. ಅವ್ರು ಏನು ಗೊತ್ತಿಲ್ಲ, ಯಾರು ಹೇಳಿದ್ರು ಆಯ್ತು ಭಗವಂತನೇ ಎಂದು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಅವರ ಹೃದಯ ಮಾತ್ರ ಒಳ್ಳೆಯ ಹೃದಯ. ಮುಗ್ಧ ಭಕ್ತಿಯಿಂದ ಅವರು ಮಾಡಿದ್ದರೆ ತುಂಬಾ ಒಳ್ಳೆಯವರ. ಭಕ್ತರನ್ನು ನೋಡಿದ್ರೆ ನಮಗೆ ತುಂಬಾ ಆನಂದವಾಗ್ತದೆ. ನೋಡಿ ಎಷ್ಟು ಪಾಪ ಭಕ್ತಿಯಿಂದ, ವಿನಯದಿಂದ, ಆದರದಿಂದ ಮಾಡ್ಕೊಳ್ತಾ ಇದ್ದಾರೆ, ಅವರಿಗೆ ಪುಣ್ಯ. ಇವರು ಮಾತ್ರ ನಾನೇ ದಡ್ಡ ಎಂದು ತನ್ನ ಅಹಂಕಾರದ ನಾಮಸ್ಮರಣೆ ಮಾಡ್ತಾ ಇದ್ದಾನೆ. ಭಗವಂತನ ನಾಮಸ್ಮರಣೆ ಬಿಟ್ಟು ತನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ. ನಾನೇ ದಡ್ಡ. ಇವರಿಗೆ ಏನಿದೆ ಅಂದ್ರೆ, ಇನ್ನೊಬ್ಬರು ನನ್ನನ್ನು ಒಪ್ತಾ ಇದ್ದಾರಾ ಅಲ್ಲವಾ? ಇವರಿಗೆ ಭಯವೆಲ್ಲ ಏನಂದ್ರೆ, ಅಯ್ಯೋ ಅವನು ನನ್ನನ್ನು ಒಪ್ತಾ ಇಲ್ಲ, ಇವರು ನಿನ್ನನ್ನು ಒಪ್ತಾ ಇಲ್ಲ. ಒಪ್ಪದಿದ್ದರೆ ನಿನಗೆ ಗಪ್ಪ, ನಿನ್ನನ್ನು ಒಪ್ಪುವುದೇ ಬೇಕಾಯ್ತಾ ನಿನಗೆ ಪ್ರಪಂಚವೆಲ್ಲ? ಇದೊಂದು ಸಂಸಾರ, ಕಷಾಯ ಬಟ್ಟ ಹಾಕೊಂಡಿರುವ ಸಂಸಾರ ಈಗಲೂ ಇರ್ತದೆ. ಇದೆಲ್ಲ ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವಿವೇಕಿಗಳನ್ನು ಆಚರಿಸಬೇಡಿ, ಅವಿವೇಕಿಗಳಿಗೆ ಹೋಗಬೇಡಿ. ನಮ್ಮ ಶಾಸ್ತ್ರಗಳು ಮಹನೀಯರು ಎಷ್ಟೋ ಜನರಿದ್ದಾರೆ. ಇದೆಲ್ಲ ಬಿಟ್ಟು ಅವಿವೇಕಿಗಳನ್ನು ಅನುಕರಣ ಆಗಬೇಡಿ. ಯಾರೋ ಹೇಳ್ಕೊಡ್ತಾರೆ, ಇನ್ನೊಬ್ಬರು ನನ್ನನ್ನು ಒಪ್ಪಬೇಕು, ನನ್ನನ್ನು ಆಧರಿಸಬೇಕು, ನನ್ನನ್ನು ಆಧರಿಸಬೇಕು. ಇದು ಏನಪ್ಪ? ಲೌಕಿಕರಿಗೆ ಹೇಗೆ ಯಾರೇ ಕಂಡು ಬರಲಿ, ನನಗೆ ಅಧಿಕಾರ ಬೇಕು, ಹಣ ಬೇಕು, ಲಂಚ ತಗೊಂಡು ಅಭ್ಯಾಸ ಆಗಿರುವವನಿಗೆ ಯಾರು ಕಂಡು ಬಂದರೂ ಎಷ್ಟು ಲಂಚ ಕೊಡ್ತಾರೆ ಅಲ್ಲವೇ? ಯಾರಿಗೇನಾದರೂ ಆಸ್ತಿ ಇದ್ದರೆ ಯಾವಾಗ ಕಿತ್ತುಕೊಳ್ಳೋಣ, ಇದೇ ಬುದ್ಧಿ ಇರ್ತದಲ್ಲ. ಅಂಥದ್ದೇ ಈ ಬುದ್ಧಿ. ಯಾರು ಕಂಡು ಬಂದರೂ ನನ್ನ ಅನುಯಾಯಿ ಆಗಬೇಕು, ನನ್ನ ಭಕ್ತ ಆಗಬೇಕು. ಯಾರು ಕಂಡು ಬಂದರೆ ನನ್ನನ್ನೇ ಅನುಯಾಯಿ ಆಗಬೇಕು. ನೀವು ಅಲ್ಲಿ ಹೋಗಬೇಡ, ನನಗೆ ಪೂಜೆ ಮಾಡು, ಅಲ್ಲಿ ಹೋಗಬೇಡ, ನನ್ನನ್ನೇ ಪೂಜೆ ಮಾಡು. ಎಲ್ಲಿ ಹೋದರೂ ನನ್ನನ್ನೇ. ಇದೊಂದು ಹುಚ್ಚಾಗಿ ಬಿಟ್ಟಿದೆ. ಅಯ್ಯೋ ರಾಮ, ಇದೆಲ್ಲ ಪತನ ಕಾರಣ. ಇದು ಹೆಚ್ಚು ದಿವಸ ನಿಲ್ಲಲ್ಲ, ಒಂದು ದಿವಸ ಇದು ನಾಶನವೇ ಆಗಿಬಿಡ್ತದೆ. ಏನಿದೆ ಮಾಡಲಿ, ನಮಗೆ ನಾವು ಮಾತ್ರ ಮಾಡಬಾರದಷ್ಟೇ. ಇದು ನಾವು ಕಲಿಯಬೇಕಷ್ಟೇ ಆ ಬುದ್ಧಿಯನ್ನು. ಯಾರಾದರೂ ಕೆಲವರು ಸಿದ್ಧಿಗಳು, ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳಿವೆ, ಸಿದ್ಧಿಗಳು ಎಷ್ಟು ಒಳ್ಳೆಯದೋ ಅಷ್ಟು ಮೋಸ ಮಾಡ್ತವೆ. ದೊಡ್ಡ ಸಿದ್ಧ ಪುರುಷರನ್ನು ನೋಡಿದ್ದೀವಿ. ಅವರಿಗೆ ಬಂದರೆ ಮನಸ್ಸಿನಲ್ಲಿ ಏನಿದೆಯೋ ಇನ್ನೊಬ್ಬ ವ್ಯಕ್ತಿ ಪೂರ್ವ ಜನ್ಮ ಎಲ್ಲ ಕಂಡು ಬರ್ತದೆ. ಆದರೆ ಅವರು ಹೇಳಲ್ಲ. ಅಷ್ಟೇ ಅಲ್ಲ, ಕೆಲವರು ಇದು ಬೇಡ ಎಂದು ಭಗವಂತನನ್ನು ಬೇಡಿಕೊಂಡು ನನಗೆ ಈ ಸಿದ್ಧಿಯೆಲ್ಲ ಬಿಡಿಸಿ ಎಂದು ಮತ್ತೆ ಒಂದು ತಿಂಗಳು 2 ತಿಂಗಳು 3 ತಿಂಗಳು ಸಾಧನ ಮಾಡಿ ಬಿಡಿಸಿಕೊಂಡರು. ದಿವ್ಯ ದೃಷ್ಟಿ ಇತ್ತು. ನಮ್ಮ ಗುರುಗಳು ಅಖಂಡಾನಂದ ಸ್ವಾಮೀಜಿ ಹೇಳ್ತೀನಲ್ಲ, ಅವರ ಗುರುಗಳು
ಅವರಿಗೆ ಹೀಗೆ ಅವರಿಷ್ಟೇ ಒಂದು ಭಕ್ತಿಯಿಂದ ಸಾಧನ ಮಾಡ್ತಾ 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 ಒಂದು ದಿವಸ ದಿವ್ಯ ದೃಷ್ಟಿ ಬಂತು, ಜಾಗರಣವಾಯಿತು. ಎಲ್ಲರಲ್ಲಿರುತ್ತದೆ, ನಾವು ಮಾಡಿದ್ದರೆ ಬರುತ್ತದೆ, ಬೇಡ ಬಡದಿದ್ದರೆ ಬರದಿದ್ದರೆ ಒಳ್ಳೆಯದು, ಬಂದರೆ ಎಲ್ಲ ತೊಂದರೆನೇ ಹೆಚ್ಚು. ಏಕೆ, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆಯೋ ಎಲ್ಲ ಕೆಟ್ಟದ್ದು ಕಂಡು ಬರ್ತದೆ. ಈಗ ನಮ್ಮ ಮನಸ್ಸು ಹಾಳಾಗಿ ಬಿಡ್ತದೆ. ಇನ್ನೊಬ್ಬರ ಬುದ್ಧಿ, ಕೆಟ್ಟ ಬುದ್ಧಿ ನೋಡ್ತಾ ನೋಡ್ತಾ ನೋಡಿ 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 ನಮ್ಮ ಬುದ್ಧಿ ಹಾಳಾಗ್ತದೆ. ಅವರೊಂದು ಆಶ್ರಮದಲ್ಲಿದ್ದರು. ನಿತ್ಯ ರುದ್ರಾಭಿಷೇಕ ಮಾಡುವುದು, ಪೂಜೆ ಮಾಡುವುದು, ಭಜನ ಕೀರ್ತನ ಮಾಡಿಸುವುದು, ತನ್ನ ಜಪ ಮಾಡಿಕೊಳ್ಳುವುದು, ಇದೇ ಭಾವದಲ್ಲಿದ್ದರು. ಇರುತ್ತಾ 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 ಒಂದು ದಿವಸ ಎದ್ದು ನೋಡಿದರೆ ದಿವ್ಯ ದೃಷ್ಟಿ ಬಂತು. ಯಾರು ಬರಲಿ ಇವರ ಮನಸ್ಸಿನಲ್ಲಿ ಇವರು ಕಪಟಿ, ಮೋಸಗಾರ, ಸುಳ್ಳು ಹೇಳ್ತಾನೆ, ಎಲ್ಲ ಅವರ ಮನಸ್ಸೆಲ್ಲ ಕಂಡು ಬರ್ತಿತ್ತು. ಅವರು ಮಾತ್ರ ಗರುಗಳೇ ಅಂತ ಸಿಹಿಯಾಗಿ ಮಾತಾಡೋದು. ಇವರು ಮೋಸ ನೋಡಿ ಎಷ್ಟು ದುಷ್ಟ ಗೊತ್ತಾಗ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇದೆ. ಅಪ್ಪ ಇದು ಬೇಡ, ನನಗೆ ಬಂದಿರುವವರೆಲ್ಲ ಕಂಡು ಬರ್ತಾ ಇದೆ. ಇದು ಬೇಡ ಎಂದು ಮತ್ತೆ ಭಗವಂತನನ್ನು ಬೇಡಿಕೊಂಡರೆ ಒಂದು ಸಲ ಇದು ಜಾಗರಣವಾದರೆ ಬೇಗ ಹೋಗಲ್ಲ, ತುಂಬಾ ಟೈಮ್ ತಗೊಳ್ತದೆ. ಬರುವುದು ಬೇಗ ಬರುತ್ತದೆ, ಸಿದ್ಧಿ ಹೋಗುವುದು ಹೋಗಲ್ಲ, ಬೇಗ ತುಂಬಾ ಕಷ್ಟ ಕೊಡ್ತದೆ. ಅವ್ರ ಪಾಪ ಅದೃಷ್ಟ ಭಗವಂತನ ಅನುಗ್ರಹದಿಂದ ಬೇಗ ಒಂದೆರಡು ತಿಂಗಳಿಗೇನೋ ಬೇಡ್ಕೊಂಡು ನನಗಿದು ಬೇಡ 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 ಬೇಡ್ಕೊಂಡು 2 ತಿಂಗಳಿಗೆ ಹೋಯಿತು. ಹಬ್ಬ, ಯಾರೇ ಕಂಡು ಬರಲಿ ಎಲ್ಲರೂ ಸಜ್ಜನರೇ, ದುರ್ಜನರು ಸರ್ಜನರು ನಮಗೇಕೆ, ಅವರ ಬುದ್ಧಿ ಅವರಿಗೆ ಬಿಡೋಣ, ಎಲ್ಲರನ್ನು ಭಗವದ್ಭಾವದಿಂದ ನಮಸ್ಕಾರ ಮಾಡೋಣ. ಆ ಭಾವದಿಂದ ಅವರು ಬ್ರಹ್ಮಚಾರಿ ಇರುವಾಗಲೇ ಆಯಿತು. ನಂತರ ಅವರು ಸನ್ಯಾಸಿ, ಅವರು ದೊಡ್ಡ ಮಹನೀಯರಾದರು. ಬ್ರಹ್ಮಚಾರಿ ಇರುವಾಗಲೇ ಈ ಸಿದ್ಧಿ ಬಂತವರಿಗೆ. ಆದರೂ ಅವರು ಬಿಡಿಸ್ಕೊಂಡ. ಅಂದರೆ ಈ ಸಿದ್ಧಿಗಳೆಲ್ಲ ತುಂಬಾ ಮನುಷ್ಯನನ್ನು ಹಾಳು ಮಾಡ್ತವೆ. ಕೆಲವರು ಈ ಸಿದ್ಧಿಗಳು ತನ್ನಲ್ಲಿರುವ ಯಾವುದೋ ಒಂದು ಸಿದ್ಧಿ ನೋಡಿಕೊಂಡು ನಾನು ಅವತಾರ ಪುರುಷ ಎಂದು ಪುಸ್ತಕ ಬರೆಸಿ ಪ್ರಿಂಟ್ ಮಾಡಿಕೊಂಡು ಎಲ್ಲರಿಂದ ಓದಿಸಿ, ಯಾರೋ ಲೌಕಿಕರು ಮುಗ್ಧರಿಗೆ ಹೇಳಿದ್ದರೆ ನಂಬುತ್ತಾರೆ, ಓಕೆ. ವಿವೇಕವಂತರಿಗೆ ಹೇಳಿ, ನಾನು ಯಾರೋ ಗೊತ್ತಾ, ನಾನು ಹೇಳಿದ್ದೀನಿ ಇನ್ನೇನು ಗೊತ್ತು, ನೀವು ಸನ್ಯಾಸಿ ಆಗಿದ್ದೀರಿ, ಎಲ್ಲರಿಗಿಂತ ಲೋಕಪೂಜ್ಯ ಸನ್ಯಾಸಿ, ಸರ್ವಸಂಗ ಪರಿತ್ಯಾಗಿ ಅಂದರೆ ಈಗ ಪರಮಾತ್ಮ ನಾರಾಯಣ ಸ್ವರೂಪನೇ, ಇದಕ್ಕಿಂತ ಇನ್ನೇನು ಬೇಕು ಅಂತ. ಆಗ ಅಳ್ಳ ಹೇಳ್ದ, మరి ಇನ್ನೇನು ಅಂದ್ರೆ ಪುಸ್ತಕ ಕೊಟ್ಟು ಇದು ಓದು ಅಂತ ಹೇಳಿದೆ. ಸಾಕಾಯ್ತು ಅಂತ ಹೇಳಿಬಿಟ್ಟು ಪುಸ್ತಕ ಬಿಸಾಕಿದೆ. ಇಲ್ಲಿ ಏನಿದೆ ಅಂತ, ಏನಿಲ್ಲ, ನಾನು ಅದಿದೆ, ನಾನು ಇದಿದೆ, ಎಲ್ಲ ನಿನ್ನ ಪ್ರಶಂಸೆ, ಆತ್ಮ ಪ್ರಶಂಸೆ ನಮಗೆ ಬೇಕಾ ಅಲ್ಲವೇ? ಪ್ರಪಂಚದ್ದು ಇಷ್ಟು ದೊಡ್ಡದಿದೆ, ನಿಮ್ಮ ಆತ್ಮ ನಾನು ಕೇಳಬೇಕಾದ್ರೆ ನನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಹೇಳಿದ್ದೀನಿ, ಒಬ್ಬ ಗುರುಗಳ ಹತ್ತಿರ ಹೋಗಿ ಸ್ವಲ್ಪ ವೇದಾಂತ ಕಲ್ತ್ಕೊ, ಸ್ವಲ್ಪ ಶಂಕರ ಭಾಷೆ ಕಲ್ತ್ಕೊ, ಈ ವೇಷ ಬೇಡ ಎಂದು ಹೇಳಿದೆ. ನನ್ನ ಎದುರಾಗಿ ಮಾತ್ರ ಈ ವೇಷ ಮಾಡಿದರೆ ನಾನು ಸಹಿಸಲ್ಲ ಎಂದು ಹೇಳಿಬಿಟ್ಟು, ನಾನು ಮೊದಲೇ ರಫ್ ಮ್ಯಾನ್, ನನ್ನ ಬಾಯಿ ಕೆಟ್ಟದ್ದು, ಬೈದರೆ ಎಲ್ಲರನ್ನು ಬೈದು ಬಿಡ್ತೇನೆ. ನಾನು ಹೇಳಿದ್ದೀನಿ, ನೋಡು ಇದನ್ನು ವೇದಾಂತ ಕಲ್ತ್ಕೊ, ಗುರುಗಳ ಹತ್ತಿರ ಹೋಗಿ ಈ ವೇಷ ಮಾಡಬೇಡ ಅಂತ ಹೇಳಿ. ನನಗೆ ಯಾರು ಕೊಟ್ಟರೆ ಈ ವೇಷ, ನಿಮಗೆ ಕಾಷಾಯ, ಈಗ ಅಷ್ಟೇ. ಆವಾಗಿಂದ ನಾನು ನೋಡ್ಲಿಕ್ಕೆ ಬರಲ್ಲ. ಮತ್ತೊಂದು ಸಲ ಬಂದರು, ನಾನು ಇಲ್ಲಿಂದು ಪ್ರವಚನ ನಡೆಯುತ್ತಿತ್ತು. ಬಂದಾಗ ಅವರ ಬುದ್ಧಿ ಅವರಿಗೆ ನಮಗೇಕೆ ಅಂದರು. ಆದರೂ ನಾನು ಸನ್ಯಾಸಿ ಅದನ್ನಲ್ಲ, ಒಂದು ಸನ್ಯಾಸ ವೇಷ ಇದೆ, ಆಧರಿಸಬೇಕು. ಅದು ಬಂದು ಅಲ್ಲಿ ಕೂತಿದ್ದಾರೆ ಆ ಕಲ್ಲಿನಲ್ಲಿ. ನಾನೊಬ್ಬರನ್ನು ಬ್ರಹ್ಮಚಾರಿನ ಕಳಿಸಿ, ಅಯ್ಯೋ ಪಾಪ ಅಲ್ಲಿ ಕುಳಿತಿದ್ದಾರೆ, ಇಲ್ಲಿ ಬರೆಯು, ಕರೆದು ಇಲ್ಲಿ ಅವರ ಆಸನ ತಯಾರು ಮಾಡಿಸಿ ಅವರನ್ನು ಕರೆಸಿ ಇಲ್ಲಿ ಕೂರಿಸಿದ್ದೆ. ಏಕೆ, ಒಂದು ಸ್ಥಾನದ ಸನ್ಯಾಸಿ ಸ್ಥಾನ ಆಧರಿಸಬೇಕು ಅಷ್ಟೇ. ನನ್ನ ಪರವಾಗಿ ನಾನು ಆಧರಿಸೆ, ಆಗ ಮಾತ್ರ ನೋಡಿದ್ರೆ ದೂರವಾಗಿರ್ತಾನೆ. ಕಂಡು ಬಂದರೆ ನಾನು ಆಧಾರದಿಂದಲೇ ಮಾತಾಡ್ತೀನಿ, ಆಸನ ಮಾಡಿಸ್ತೀನಿ, ಕೂರಿಸ್ತೀನಿ, ಏನೋ ಮಾಡ್ಕೊಳ್ಳೆ. ಬಟ್ ಈ ಬುದ್ಧಿ ಎಲ್ಲರೂ ಏಕ ಹಾಗೆ ಇರ್ತಾರೆ, ಇರಲಿ. ಈಗ ಇಲ್ಲಿ ನೋಡಿ, ನಾಗಪತ್ನಿ ಹಾವಿನ ಜನ್ಮದಲ್ಲಿರುವವರು ಹೇಳ್ತಾ ಇದ್ದಾರೆ, ಏನು ನ ಯೋಗ ಸಿದ್ಧಿರ್ನ ಪುರನ್ವಾ, ನಿಮಗೆ ಯೋಗ ಸಿದ್ಧಿಯೂ ಬೇಡ, ಸಾಕ್ಷಾತ್ ಶ್ರೀಕೃಷ್ಣನೇ ದರ್ಶನ ಬೇಕಂದ್ರೆ ಯೋಗ ಸಿದ್ಧಿ, ಅಷ್ಟಸಿದ್ಧಿಗಳು ಕೊಡ್ತಾನೆ. ವಿಶ್ವಾಮಿತ್ರನಿಗಿರುವಂತ ಸಿದ್ಧಿ ಕೊಡ್ತಾನೆ. ಸಾಕ್ಷಾತ್ ಶ್ರೀಕೃಷ್ಣನ ದರ್ಶನ ಮಾಡಿದ್ದರೂ ನಮಗೆ ಸಿದ್ಧಿ ಬೇಡ. ಇವರಿಗೆ ಒಂದು ಚೂರು ಸಿದ್ಧಿ ಬಂತು, ನಾನು ಅವತಾರ ಪುರುಷ ಎಂದು ಹೇಳ್ಕೊಳ್ಳೋದು ಶುರು ಮಾಡಿಬಿಟ್ಟು. ಮುಗ್ಧ ಜನರು ಇದ್ದಾರೆ ನಂಬುವುದಕ್ಕೆ, ಇರಲಿ ಪಾಪ, ಮುಗ್ಧ ಜನರು ಹಾಗೆ ಇರ್ತಾರೆ. ಇವನ್ ನೋಡಿ, ನ ಯೋಗ ಸಿದ್ಧಿರ ಪುನರ್ಭವಂಬ, ನಮಗೆ ಯೋಗ ಸಿದ್ಧಿ ಬೇಡ, ಸಾಕ್ಷಾತ್ ಶ್ರೀಕೃಷ್ಣನ ದರ್ಶನವಾಗಿದ್ದರೂ ಯೋಗ ಸಿದ್ಧಿ ಬೇಡ. ಪುನರ್ಜನ್ಮ ರಾಹಿತ್ಯ, ಮೋಕ್ಷ ಅಂದ್ರೆ ವೈಕುಂಠ, ಅದು ಬೇಡ. ನೋಡಿ, ಸಾಕ್ಷಾತ್ ಶ್ರೀಕೃಷ್ಣ ದರ್ಶನವಾದಾಗ ನನಾಕಪೃಷ್ಟಂ ನ ಚ ಸಾರ್ವಭೌಮಂ ನ ಪಾರಮೇಷ್ಟ್ಯಂ, ಬ್ರಹ್ಮದೇವನ ಪದವಿ ಬೇಡ, ನರಸಾಧಿಪತ್ಯಂ ನ ಯೋಗ ಸಿದ್ಧಿರ ಪುನರ್ಭವಂಬ. ಈ ಶ್ಲೋಕ ಸ್ವಾಮೀಜಿ ಉದಾಹರಿಸುತ್ತಿದ್ದರು ತನ್ನ ಗೀತಾ ಪ್ರವಚನದಲ್ಲಿ, ಉಪನ್ಯಾಸ ಮಂಜರಿಯಲ್ಲಿ ಈ ಶ್ಲೋಕ ಹೇಳ್ತಾರೆ. ನಿಜವಾದ ಭಕ್ತನಿಗೆ ಯಾವುದೂ ಬೇಡ, ಭಗವಂತನ ಸ್ಮರಣ. ನಾನು ಭಗವಂತನಾಗುವುದು ತನ್ನ ಹೃದಯದಲ್ಲಿ ಭಗವಂತ ನಿಂತಿದ್ದರೆ ಅದಕ್ಕಿಂತ ಹೆಚ್ಚಿನ ಆನಂದವ ಯಾವುದಿದೆಪ್ಪ?
ಅಷ್ಟಸಿದ್ಧಿಗಳು ಇಟ್ಕೊಂಡರೆ ಜನರೆಲ್ಲ ನನ್ನನ್ನು ಬಂದು ಗುರುಗಳೇ ಗುರುಗಳೇ ಎಂದು ನಮಸ್ಕಾರ ಮಾಡಿದ್ದರೆ ಅದರಲ್ಲಿ ನಿಮ್ಗೆ ಆನಂದವ? ಅದು ಏನು ಬುದ್ಧಿ ಅದು? ಭಗವತ್ ಸ್ಮರಣದಲ್ಲಿ ತನ್ನನ್ನು ತಾನೇ ಮರೆತು ಹೋದ. ನಾನು ಯಾರೋ, ಎಲ್ಲಿದ್ದೀನೋ, ಏನಿದ್ದೀನೋ ಅದೇ ನೆನಪಿಲ್ಲ. ಅದು ನೋಡಿ ಎಷ್ಟಿದೆ. ನ ಯೋಗ ಸಿದ್ಧೀರ ಪುನರ್ಭವಂ ವಾ ವಾಂಚಂತಿ ಯತ್ಪಾದ ರಜ ಪ್ರಪನ್ನಾ. ಭಗವಂತನ ಚರಣ ರಜ. ಚರಣ ರಜ ಅಂದ್ರೆ ಚರಣ ಧೂಳಿ. ಭಗವತ್ ಚರಣ ರಜ ಸಿಕ್ಕಿದ್ದರೆ ಸಾಕು, ಅದು ಹೃದಯದಲ್ಲಿ ನಿಂತುಕೊಂಡರೆ ಈಗ ನಿಮಗೆ ಇಹಲೋಕದಲ್ಲಿ ಪರಲೋಕದಲ್ಲಿ ಕೀರ್ತಿಯ ಹಣವ ಏನ ಯಾವುದು ಯೋಚನಕ್ಕೆ ಹೋಗಲ್ಲ. ಮನಸ್ಸು ಆ ಕಡೆಗೆ ಹೋಗುವುದಿಲ್ಲ. ಅದು ನಿಜವಾದ ಭಕ್ತರು, ಅವರು ಮಹನೀಯರು. ನಿನ್ನ ಭಕ್ತರು ಅಂಥವರಿರುತ್ತಾರೆ. ನಿನ್ನ ಭಕ್ತರ ಮಹಿಮೆ ಅಂಥದ್ದು. ಸದೇಶನಾಥಾಯ ದುರಾಪಮನ್ಯೈ. ನಿನ್ನ ಭಕ್ತಿ ಮಹಿಮಾದು ಕೊಂಡಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ನಿನ್ನ ಭಕ್ತಿ, ನಿನ್ನ ಚರಣಗಳು ಸ್ಮರಣ ಹೃದಯದಲ್ಲಿದ್ದರೆ ಅವರಿಗೆ ಎಷ್ಟು ಪರಮಾನಂದ ಸಿಗ್ತದೆ ಅಂದರೆ ಬ್ರಹ್ಮಲೋಕ ಪದವಿ ಕೊಟ್ಟರೂ ಬಿಟ್ಟು ಬಿಡ್ತಾರೆ. ಅಷ್ಟಸಿದ್ಧಿಗಳು ಕೊಟ್ಟರೂ ಅದು ಕಡಿಮೆನೇ ಅನಿಸುತ್ತದೆ. ಏಕೆ? ನಿನ್ನ ಚರಣ ಭಕ್ತಿ ಎಷ್ಟು ಆನಂದ ಕೊಡ್ತದೆ ಅಂದರೆ ಅಷ್ಟಸಿದ್ಧಿಗಳು ಧೂಳಂದೇ ಅನಿಸುತ್ತದೆ, ಬಿಸಾಕಿ ಬಿಡ್ತಾರೆ. ಅಂದರೆ ನಿಮ್ಮ ಚರಣ ಭಕ್ತಿ ಎಷ್ಟು ದೊಡ್ಡದು ನೋಡಿ. ಅದೇ ಎಲ್ಲಕ್ಕಿಂತ ಹೆಚ್ಚಿನದು ಭಗವದ್ ಭಕ್ತೇ ಹೆಚ್ಚು. ಭಕ್ತಿಯಿಂದ ಏನು ಸಿಗ್ತದೆ? ಭಕ್ತಿಗೆ ಭಕ್ತೇ ಆನಂದಪ್ಪ. ಬ್ರಹ್ಮಲೋಕಕ್ಕಿಂತ, ಇಡೀ ಬ್ರಹ್ಮಾಂಡಕ್ಕೆ ರಾಜನಾಗುವಕ್ಕಿಂತ ಹೆಚ್ಚಿನ ಆನಂದ, ಚಕ್ರವರ್ತಿ ಆಗುವಕ್ಕಿಂತ ಹೆಚ್ಚಿನ ಆನಂದ, ಸಂಪದಕ್ಕಿಂತ ಹೆಚ್ಚಿನ ಆನಂದ, ವಿಷಯ ಭೋಗಗಳಿಗಿಂತ ಹೆಚ್ಚಿನ ಆನಂದ, ಅಷ್ಟಸಿದ್ಧಿಗಳಿಗಿಂತ ಹೆಚ್ಚಿನ ಆನಂದ ಭಗವದ್ ಭಕ್ತಿಯಲ್ಲೇ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಭಕ್ತಿ ರಸವನ್ನು ಒಂದು ಸಲ ಗೊತ್ತು ಮಾಡಿಕೊಂಡರೆ ಯಾವುದು ಬೇಡ, ಅಷ್ಟಸಿದ್ಧಿಗಳಿದ್ದರೂ ಬೇಡ. ನಿಜವಾದ ಮಹನೀಯರು ನೋಡಿ, ಅವರ ಮಹನೀಯರಿಗೆ ಸಿದ್ಧಿಗಳು ಇತ್ತು, ಜನರಿಗೆ ತೋರಿಸುವುದೇ ಅಲ್ಲ. ಯಾವಾಗಲೂ ಅವರಿಗೆ ಸಂಕಲ್ಪವಿಲ್ಲದೆ ಕೆಲವೊಮ್ಮೆ ಆಗಿಬಿಡ್ತದೆ ಅಷ್ಟೇ. ಅದಕ್ಕೇನು ಅನ್ಎಕ್ಸ್ಪೆಕ್ಟೆಡ್ಲಿ ಕೆಲವರಿಗೆ ಯಾವುದೋ ಒಂದು ನಮಸ್ಕಾರ ಮಾಡಿದರೆ ಒಳ್ಳೆಯದಾಗಬಹುದು ಅಷ್ಟೇ. ಅವ್ರು ಬೇಕೆಂದು ಮಾಡುವಕ್ಕೆ ಹೋಗಲ್ಲ, ತೋರಿಸಕ್ಕೆ ಹೋಗಲ್ಲ. ಅವ್ರಿಗೆ ಇದ್ದರೋ ತೋರಿಸಕ್ಕೆ ಹೋಗಲ್ಲ. ತಾವ ಭಗವದ್ಭಾವದಲ್ಲಿ ಮುಳುಗಿ ಹಾಗೆ ಇರ್ತಾರೆ ಅಷ್ಟೇ. ಅದು ಸಹಜವಾಗಿ ತಾನೇ ಆಗುತ್ತದೆ, ಆದರೆ ಆಗಬಹುದು ಅಷ್ಟೇ. ಅದು ನಿಜವಾದ ಭಕ್ತಿ, ನಿಜವಾದ ಮಹನೀಯರು. ಅದರಿಂದ ತದೇಶನಾಥಾಯ ದುರಾಪಮನ್ಯೈ ತಮೋಜ ನಿಕ್ರೋಧ ವಶೋಪ್ಯಹೀಶಃ ಸಂಸಾರ ಚಕ್ರೇ ಭ್ರಮತ ಶರೀರಿಣೋ ಯದಿಚ್ಛತ ಸ್ಯಾತ್ ವಿಭವ ಸಮಕ್ಷಃ. ಈ ಸಂಸಾರ ಚಕ್ರದಲ್ಲಿ ಮುಳುಗಿರುವವನಿಗೆ ಮೋಕ್ಷ ಬೇಕೆಂದರೆ ನಿಮ್ಮ ಅನುಗ್ರಹದಿಂದಲೇ ಸಿಗ್ತದೆ. ಯಾವುದು ಬೇಕೆಂದರೆ ಸಿಗ್ತದೆ. ಅಂತ ಸಾಕ್ಷಾತ್ ಭಗವಂತನೇ ದರ್ಶನವಾದಾಗ ಬೇರೆ ವಸ್ತುಗಳೇಕೆ? ಅಂತ ಅಷ್ಟಸಿದ್ಧಿಗಳಿಗಿಂತ ಹೆಚ್ಚಿನದು ಬ್ರಹ್ಮಾದಿ ದೇವರು ನಿಮ್ಮನ್ನೇ ಬೇಡ್ಕೊಳ್ತಾರೆ. ಅಂಥದ್ದು ಆ ಪರಮಾತ್ಮನೇ ಎದುರಾಗಿ ಬಂದಾಗ ನಮಗಿನ್ನು ಬೇರೆದು ಯಾವುದು ಏಕೆ? ಬೇರೆದು ಯಾವುದು ನಮಗೆ ದೊಡ್ಡದಾಗಬೇಕು? ಯಾವುದು ಅಲ್ಲ. ಅದು ನೋಡಿ ವಿಶೇಷ ಎಷ್ಟು ಚೆನ್ನಾಗಿದೆ. ಆಯ್ತಾ? ಈಗ ಮುಂದಿನ ಶ್ಲೋಕ ಟೈಮ್ ಆಯಿತು, ನಾಳೆ ಮಾಡೋಣ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೆ ಭೂತಾವಾಸಾಯ ಭೂತಾಯ ಪರಾಯ ಪರಮಾತ್ಮನೆ. ಇನ್ನೂ ಸ್ವಲ್ಪ ಸ್ತೋತ್ರ ಇದೆ. ಸ್ತೋತ್ರ ಆದಂತೆ ಸ್ವಲ್ಪ ಸಂಭಾಷಣೆ ನಡೆಯುತ್ತದೆ. ಆವಾಗ ಅವರಿಗೆ ಆಜ್ಞೆ ಕೊಡ್ತಾನೆ, ನೀವು ಬೇರೆ ಕಡೆಗೆ ಹೋಗಿಬಿಡು, ಇಲ್ಲಿರಬೇಡ, ಎಲ್ಲ ಡಿಸ್ಟರ್ಬ್ ಆಗುತ್ತದೆ. ಏಕೆ ಜನರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂದರೆ ಅಲ್ಲಿ ಬಿಟ್ಟು ಬೇರೆ ಸಮುದ್ರಕ್ಕೆ ಹೋಗ್ತಾನೆ. ಅದು ಮುಂದೆ ಕಥೆ ಬರುತ್ತದೆ. ಆಯ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.